ಏನೆಲ್ಲ ಇಷ್ಟು ಸೈಲೆಂಟ್ ಆಗಿದ್ದೀರಾ? ಸೊ ಜೋಶಲ್ಲಿ ನಮಸ್ಕಾರ. ಅಬ್ಬಾ, ಸೊ ನಾನು ಇಲ್ಲಿರೋವರೆಗೂ ನಾನು ಸಿಕ್ಕಾಪಟ್ಟೆ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ನಿಮ್ಗೆಲ್ರಿಗೂ ಮಜಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇನ್ನೊಂದ್ಸರಿ ಜೋರಾಗಿ ನಮಸ್ಕಾರ. ಅಬ್ಬಾ, ಸೊ ನಿಮ್ಗೆಲ್ರಿಗೂ ಟೀ ಕಾಫಿ ಹೇಳಿದೀನಿ, ಹೋಗ್ತು ತಗೊಂಡೋಗಿ ಆಯ್ತಾ. ಯಾರು ಜಾಸ್ತಿ ಸೌಂಡ್ ಮಾಡ್ತಾರೋ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಓಕೆ, ಗಿಫ್ಟ್ ಗೋಲ್ಡ್ ಇವಾಗ ಓಕೆನಾ? ಓಕೆ, ಜೋಶಲ್ಲಿ. ಸೊ ಮೊದಲನೇದಾಗಿ ನನ್ನ ಹೆಸರು ವಿನಯ್ ಕುಮಾರ್. ಹೊಟ್ಟೆಪಾಡ್ಗೋಸ್ಕರ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಪ್ಯಾಷನ್ಗೋಸ್ಕರ ನಾನೊಬ್ಬ ಆರ್ಟಿಸ್ಟು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಅವಕಾಶದಿಂದ ನಾನು ಹೋಗ್ಬಾರ್ದು, ಅವಕಾಶ ನನ್ನ ಹುಡ್ಕೊಂಡ್ಬರ್ಬೇಕು ಅಂತ ಸ್ವಾರ್ಥದಿಂದ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತೀನಿ. ಸೊ ಯಾರಾದರೂ ನಾನು ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ? ಒಂದು ಡೇ ಸೂಪರ್, ನೀವು ನೋಡಿರ್ತೀರ. ಜಾಯಿಂಟ್ ಅಂದರೆ ಬೇರೆ ಅರ್ಥ ಅಲ್ಲ, ಇಲ್ಲೆಲ್ಲ ಮಾಧ್ಯಮದವರೆಲ್ಲ ಇದ್ದಾರೆ. ಸರ್ ನಿಜವಾಗ್ಲೂ ಅರ್ಥ ಅಲ್ಲ, ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ ಅಂತ ಹೇಳಿ. ಸೊ ನೋಡಿದ್ದೀರಾ ಯಾರಾದರೂ? ನೋಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮಗೆ ಗೋಲ್ಡ್ ಪಕ್ಕ ನನ್ನ ಕಡೆಯಿಂದ. ಸೊ ನೀವು ಹಂಗೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಸರ್. ನೋಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಯೂಟ್ಯೂಬರ್ಸ್ಗಳು ಬೆಳೀತಾ ಇರೋದೆ ನೀವುಗಳೆಲ್ಲ ನೋಡೋದ್ರಿಂದ. ಸೊ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಯಾವಾಗ್ಲೂ ಆಸೆ ಕನಸು ಜಾಸ್ತಿ ಕಲಾವಿದರಿಗೆ ಇರುತ್ತೆ. ಏನಕ್ಕೋಸ್ಕರ ಯಾರಾದ್ರೂ ಹೇಳ್ತೀರಾ? ನೀವನ್ ಯಾರಾದ್ರು ಕುತ್ಕೊಂಡಿರೋದ್ರಲ್ಲಿ? ನಾನು ಡೆಫಿನೆಟ್ ನಾನೇ ಹೇಳ್ತೀನಿ. ಆಸೆ ಕನಸು ಯಾವಾಗ್ಲೂ ಕಲಾವಿದರಿಗೆ ಜಾಸ್ತಿ ಇರುತ್ತೆ ಎಲ್ರಿಗಿಂತ. ಕಲಾವಿದರಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಸಿನಿಮಾ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆಸೆ ಕನಸು ಜಾಸ್ತಿ ಇರುತ್ತೆ. ಏನಕ್ಕೋಸ್ಕರ? ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಡೆಫಿನೆಟ್ಲಿ ಸರ್. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಏನೂ ಇಲ್ಲ. ಸೊ ನಿಮ್ಮ ವೈಫ್ ಸಿಂಗರು, ಸೊ ಅವ್ರಿಗೂ ಕನಸು ಆಸೆಗಳು ಜಾಸ್ತಿನೇ ಇರುತ್ತೆ, ಆಬ್ವಿಯಸ್ಲಿ ಅಲ್ಲ. ಸೊ ಎಲ್ರಿಗೂ ಜಾಸ್ತಿ ಇರುತ್ತೆ, ಬಟ್ ಕಲಾವಿದರಿಗೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ, ನಾವು ನಮಗೋಸ್ಕರ ದುಡಿಯೋದ್ಕಿಂತ ಬೇರೆಯವ್ರಿಗೋಸ್ಕರ ಜಾಸ್ತಿ ದುಡಿತೀವಿ. ಅಂದ್ರೆ ನಾವು ಯಾವ್ದಾದ್ರು ಒಂದು ವಿಷಯನ ತಿಳಿಸ್ಬೇಕು, ಇಲ್ಲ ತೋರಿಸ್ಬೇಕು, ಇಲ್ಲ ಹೇಳಬೇಕು, ಬೇರೆಯವ್ರಿಗೆ ಮನೋರಂಜನೆ ಮಾಡಬೇಕು ಅಂತಾನೆ ನಮ್ಮ ತಲೆನಲ್ಲಿ ಯಾವಾಗೂ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಕನಸುಗಳನ್ನ ಕಾಣ್ತೀವಿ, ಆಸೆನೂ ಅಷ್ಟೇ ಪಡ್ತೀವಿ. ಸೊ ಏನಕ್ಕೋಸ್ಕರ ಇದನ್ನ ಹೇಳಿದೆ ಅಂತ ಅಂದ್ರೆ, ಇದೇ ತರ ಸಿಕ್ಕಾಪಟ್ಟೆ ಕನಸುಗಳನ್ನ, ಆಸೆಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಶ್ರಮ ಪಟ್ಟು ಮಾಡಿದಂಥ ಸಿನಿಮಾನೇ ಧ್ರುವತಾರೆ. ಸೊ ನಾನು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಂಗೆ ಆಲ್ಮೋಸ್ಟ್ ಒಂದು 5-10 ನಿಮಿಷ ಬೇಕು, ಬಟ್ ನಿಧಾನ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಒಂದು ಸಿನಿಮಾಗೆ ಜೀವ ತುಂಬೋದೆ ಹಾಡುಗಳು. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ಗಳು ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನು ಕೇಳಿದ್ದೀನಿ, ನಿಮ್ಗಳಿಗೂ ಎಲ್ರಿಗೂ ಕೇಳಿಸ್ತೀನಿ. ಅದಕ್ಕೂ ಮುಂಚೆ ಒಬ್ಬ ಸಿಂಗರ್ನ ನಾನು ಕರೀಲೇಬೇಕು. ಐಶ್ವರ್ಯ ಬನ್ನಿ. ಚಪ್ಪಾಳೆ, ನಾನು ಎಲ್ಲ ಟೈಮು ಹೇಳಲ್ಲ ಚಪ್ಪಾಳೆ ಹೊಡಿರಿ ಅಂತ ಹೇಳಿ. ಮೈಕ್ ಇಟ್ಕೊಳ್ಳಿ. ಐಶ್ವರ್ಯ ಹೇಗಿದ್ದೀರಾ? ಫಸ್ಟು ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಾಗಿದ್ದೀನಿ. ಹೆಂಗಿಷ್ಟು ಬೆಳ್ಳಗಿದ್ದೀರಾ? ಜೆನೆಟಿಕ್ಸ್. ನೀವು ಬೆಳ್ಳಗಿದ್ದೀರಾ, ನಿಮ್ಮ ಹಸ್ಬೆಂಡು ಬೆಳ್ಳಗಿದ್ದಾರೆ, ಪಕ್ಕದಲ್ಲಿ ನಿಮ್ಮ ತಂಗಿನೂ ಬೆಳ್ಳಗಿದ್ದಾರೆ. ಹೆಂಗಿದಲ್ಲ? ಒಂದ್ ಸ್ವಲ್ಪ ಕಲರ್ ನಮ್ಗಳಿಗೆಲ್ಲ ಕೊಡಿಯಲ್ಲ? ಸರಿ ಬಿಡಿ, ಓಕೆ ಬೇಡ. ಓಕೆ, ಈ ಟಾಪಿಕ್ ನನಗೆ ಯಾಕೋ ಬ್ಯಾಕ್ ರಿವರ್ಸ್ ಆಗ್ತದೆ, ಚೇಂಜ್ ಮಾಡೋಣ. ಸತ್ಯ ಹೇಳಿ, ಡೈಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ಹಾಡೋದನ್ನ? ಡೈಲಿ ಇವಾಗ ನಾನು ಆ್ಯಕ್ಚುಲಿ IT ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅವರ್ಸ್ ಆಗಿದೆ. ಸೊ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತೀನಿ, ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ. ಆಮೇಲೆ ಬಂದು ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತೀನಿ. ಇಷ್ಟೊಂದೆಲ್ಲ ಟೈಮ್ ಸಿಗುತ್ತಾ IT ಮಾಡ್ಕೊಂಡು? ನನ್ನ ಚೈಲ್ಡ್ಹುಡ್ಡಿಂದ ಮಲ್ಟಿ ಟಾಸ್ಕಿಂಗ್ ಎಲ್ಲದರಲ್ಲೂ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಎಲ್ಲದರಲ್ಲೂ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಈಸಿ ಆಗಿಬಿಟ್ಟಿದೆ ನಮ್ಗೆ. ಈಸಿ ಆಗೋಗಿದೆ. ನಾವು IT ನಲ್ಲಿ ಇದೀವಪ್ಪ, TT ಆಡೋಕ್ಕೂ ಟೈಮ್ ಇಲ್ಲ. ಓಕೆ, ಅದನ್ನ ಪಕ್ಕಕ್ಕೆ ಇಡೋಣ. ಎಷ್ಟು ದುಡ್ಡು ಮಾಡಿದ್ದೀರಾ? ದುಡ್ಡು ಮುಂದೆ ಮಾಡಬೇಕು. ಹೆಸರಲ್ಲ ಐಶ್ವರ್ಯ, ಏನು ಸ್ವಲ್ಪ ಕ್ವಶನ್ ಕೇಳ್ತೀನಲ್ಲ? ಕರೆಕ್ಟ್ ಅಲ್ಲ? ಓಕೆ, ಜಾಸ್ತಿ ತಲೆ ತಿನ್ನಲ್ಲ. ನಾನು ನಿಮ್ಮ ಬಾಯಿಂದ ಹಾಡನ್ನ ಕೇಳಬೇಕು ಅಂತ ಹೇಳಿ ತುಂಬಾ ಕಾತುರದಿಂದ ಕಾಯ್ತಾ ಇದೀನಿ. ಇಲ್ಲಿರೋರು ಎಲ್ಲರೂ ಅಷ್ಟೇ ಕಾತುರದಿಂದ ಕಾಯ್ತಾ ಇದಾರೆ. ನೀವು ಹಾಡಿದಂತ ಹಾಡು ಜಸ್ಟ್ 2 ಲೈನ್ಸ್ ನಮಗೋಸ್ಕರ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಾ? ಓಕೆ, ಅದಕ್ಕಿಂತ ಮುಂಚೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ಮಾಲ್ಯ ಅವರೇ. ಅವರು ಫಸ್ಟು ಅಪ್ರೋಚ್ ಮಾಡಿದ್ರು ನನಗೆ ಈ ಸಾಂಗ್ ಹಾಡೋದಕ್ಕೆ. ಆ್ಯಂಡ್ ಥ್ರೂ ಔಟ್ ದಿಸ್ ಸಾಂಗ್ ಆ್ಯಂಡ್ ವೆರಿ ಬ್ಯೂಟಿಫುಲಿ ಕಂಪೋಸ್ ಸೂರಜ್ ಅವರು. ಆ್ಯಂಡ್
ದ ಹೋಲ್ ಸಾಂಗ್ ಪ್ರೊಸೆಸ್ ಸೂರಜ್ ಅವರು ಮತ್ತು ಪ್ರತೀಕ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು. ದ ಹೋಲ್ ಸಾಂಗ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆರಿ ವೆಲ್ ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಾಗಿದೆ ಸಾಲು ಸಾಗದೆ ಸಾವಿರಾರು ಪ್ರಶ್ನೆ ಕಾಡಿದೆ, ಸಾಗಿದೆ ದಾರಿ ಸಾಗಿದೆ ನಿನ್ನ ಹಾದಿ ಬಂದು ಸೇರಿದೆ, ಗುಣವೊಂದು ಏಕೋ ನಿನ್ನ ಬಾಳಿಗೆ ಕರೆವಂತೆ ಮನಸ್ಸೆಂಬ ಹೂವ ಮಾರೋ ಕಟ್ಟೆಗೆ, ರಾಗ ತಾಳ ತಂತಿ ಸ್ವರಗಳು ತಾನಾಗಿ ತಂದ ಕನಸಲ್ಲೂ ನಾನಿನ್ನ ಕಾಣೆನು, ಮನಸ್ಸಲ್ಲೂ ನಾನಿನ್ನ ನೆನೆಯನು, ಕನಸಲ್ಲೂ ನಾನಿನ್ನ ಕಾಣೆನು, ಮನಸ್ಸಲ್ಲೂ ನಾನಿನ್ನ ನೆನೆಯನು. ಥ್ಯಾಂಕ್ ಯು. ಜೋರಾಗಿ ಒಂದ್ಸರಿ ಚಪ್ಪಾಳೆ. ಇಲ್ಲಿದ್ದೀನಿ ಹಿಂಗೆ ಇಷ್ಟು ಚೆನ್ನಾಗಿ ಆಡ್ತೀರಾ? ಅದು ಥ್ರೂ ಜೆನೆಟಿಕ್ಸ್. ಅದು ಥ್ರೂ ಜೆನೆಟಿಕ್ಸ್. ಹೌದು, ನಮ್ಮ ತಾತ ವಿದ್ವಾನ್ ಸಂಗೀತ ಇದ್ರಲ್ಲಿ ಹೇಳ್ಕೊಡ್ತಾರೆ, ಅದರಿಂದ. ಹೌದಾ? ಸೊ ನೀವು ಹಾಡ್ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ನೋಡ್ರಿ ನಿಮ್ನೇ ನೋಡ್ತಾ ಇದ್ರು. ಹಿಂಗೆ ಮನೆಯಲ್ಲಿ ಏನಾದ್ರು ಜಗಳ ಗಿಗ್ಲ ಆಡಿದಾಗ ಹಾಡಲ್ಲೇ ಸಮಾಧಾನ ಮಾಡ್ಬಿಡ್ತಾರ? ಹಿಂಗೆ ಡಿಪೆಂಡ್ಸ್. ಓಕೆ, ಸೊ ಇವಾಗ ದ ಮ್ಯೂಸಿಕ್ ಡೈರೆಕ್ಟರ್, ಕಂಪ್ಲೀಟ್ ಸಿನಿಮಾಗೆ ಮ್ಯೂಸಿಕ್ಗೆ ಜೀವ ಕೊಟ್ಟಂತ ಸೂರಜ್ ಅವ್ರನ್ನ ಕರೀತೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕ್ವಶನ್ ಇದೆ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಹೀರೋ ತರ ಇದ್ದೀರಾ? ಮಧ್ಯಕ್ಕೆ ಬನ್ನಿ. ನೀವ್ ಬರ್ಬೇಕು ಮಧ್ಯದಲ್ಲಿ. ಹೀರೋ ತರ ಇದ್ದೀರಾ, ಏನಕ್ಕೋಸ್ಕರ ಮ್ಯೂಸಿಕ್ ಫೀಲ್ಡ್ ನ ಚೂಸ್ ಮಾಡಿ? ಹಂಗೆಲ್ಲ ಹೇಳ್ಬೇಡಿ ಪಾಪ, ಪ್ರತೀಕ್ ತುಂಬಾ ಬೇಜಾರ್ ಮಾಡ್ಕೊತಾರೆ. ಅವ್ರು ಆಲ್ರೆಡಿ ಹೀರೋ ಆಗಿದ್ದಾರೆ, ನೀವು ಹೀರೋ ಆಗ್ಬೇಕು ಅನ್ನೋದು ನನ್ನ ಆಸೆ. ಏನೋ ಒಂಚೂರು ಚೆನ್ನಾಗಿ ಏನೋ ಒಂಚೂರು ಮ್ಯೂಸಿಕ್ ಮಾಡ್ಕೊಂಡಿದೀವಿ, ಹಿಂಗೆಲ್ಲ ಹೇಳ್ಬಿಟ್ಟು ಬರೋರ್ನು ದೂರ ತಳ್ದಂಗ್ ಮಾಡ್ಬಿಡ್ತೀರಾ. ಬೇಡ, ಹಂಗೆಲ್ಲ ಏನೂ ಇಲ್ಲ, ಹಿಂಗೆ ಚೆನ್ನಾಗಿದೀವಿ ನಾವು. ಇಂಟರ್ನೆಟ್ ಆಗಿ ಚೆನ್ನಾಗಿಲ್ಲ ನಮ್ ಲೈಫ್ಗಳು ಅಂತ ಹೇಳ್ತಾ ಇದ್ದೀರಾ? ಮ್ಯೂಸಿಕ್ ಮಾಡ್ಕೊಂಡು ಎಷ್ಟೋ ಚೆನ್ನಾಗಿದೆ. ನಾವು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತೀವ ಕೆಲಸ ಅದನ್ನೇ ಮಾಡ್ಬೇಕು ನಾವು. ಕರೆಕ್ಟ್. ಕೆಲವೊಂದಕ್ಕೆ ಏನು ಕಮೆಂಟ್ ಆಗುತ್ತಾಗಲ್ಲ, ಆನ್ಸರಲ್ಲಿ ಇದು ಒಂದು. ಸರ್, ಹೆಂಗಿತ್ತು ಲೈಕ್ ನಿಮ್ಗೆ ಈ ಸಿನಿಮಾಗೂ ಮ್ಯೂಸಿಕ್ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತಾ, ಇಲ್ಲಾಂದ್ರೆ ವಾಸ್ ಇಟ್ ಲೈಕ್ ವೆರಿ ಈಸಿ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಬೇಸಿಕ್ಲಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಒಂದು ಹೇಳ್ಕೊಳ್ಳುವಂಥ ಸಿನಿಮಾ ಅಂದರೆ ಬಿಚ್ಚುಗಂತಿ, ಆಮೇಲೆ ರಾಘು ಅಂತ ಹೋದ ವರ್ಷ ರಿಲೀಸ್ ಆಗಿದ್ದ ಸಿನಿಮಾಗಳು. ಸೊ ಆ ಸಾಲಿಗೆ ಈ ಸಿನಿಮಾನು ಸೇರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವುದೇ ಡಿಪಾರ್ಟ್ಮೆಂಟೂ ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸೇ ಮಾಡಿಲ್ಲ. ತುಂಬ ಒಂದು ಟೈಮ್ ಹಾಕಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಇದನ್ನು ಸ್ಟಾರ್ಟಿಂಗ್ ಶುರು ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಆ್ಯಕ್ಚುಲಿ ಒಂದು ಸುಮಾರು ವರ್ಷನೇ ಆಯಿತು, ಬಟ್ ಆದರೂ ಕೂಡ ನಾವು ಚಿಕ್ಕದಾಗಿ ಅಂತ ಸ್ಟಾರ್ಟ್ ಮಾಡಿ ಕೊನೆಗದು ಲೆಕ್ಕ ಮೀರಿ ಎಲ್ಲ ಮೀರಿ ಹೋಗ್ಬಿಡ್ತು. ಬಟ್ ಆದರೆ ಕ್ವಾಲಿಟಿಗೋಸ್ಕರನೇ ನಾವು ಹೋರಾಡಿದ್ದೀವಿ. ಸೊ ಬೇರೆ ಸಿನಿಮಾಗೂ ನಮ್ಮ ಸಿನಿಮಾಗೂ ಏನು ಡಿಫ್ರೆನ್ಸು ಹಂಗೆ ಹಿಂಗೆ ಅಂತ ನೀವು ನೋಡಿದ್ರೆ, ನಮ್ಮ ಕೆಲಸ ಬೇಸಿಕ್ಲಿ ಹೇಳಬೇಕು ಅಂದರೆ ಮಾತಾಡೋದಲ್ಲ, ಕೆಲಸದ ಮೇಲೆ ನಾವು ಮಾತಾಡೋದು. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವೇ ನೋಡ್ತೀರಾ, ಅವಾಗ ನಿಮಗೆ ಗೊತ್ತಾಗತ್ತೆ ನಾವು ಏನು ಮಾಡಿದ್ದೀವಿ, ಏನು ಹೇಗೆ ಅಂತ. ಅದ್ರಲ್ಲಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಯೂಟ್ಯೂಬಲ್ಲಿ ನೀವೇನು ನೋಡ್ತೀರಾ ಸ್ಕಿಪ್ ಅಂತೂ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಇನ್ನೊಂದಷ್ಟು ಜನಕ್ಕೆ ತಲುಪಿಸಿ. ಇದರಿಂದ ಕನ್ನಡ ಸಿನಿಮಾ ಜೊತೆಗೆ ನಮ್ಮಂತವ್ರು ತುಂಬ ಜನ ಬೆಳಿತೀವಿ. ಆ್ಯಂಡ್ ನಿಮ್ಮ ಕ್ವಶನಿಗೆ ಬರ್ತೀವಿ. ಬರೋದಾದರೆ ಬೇಸಿಕ್ಲಿ ಎಷ್ಟು ಹಾಡಿದೆಯೋ ನನಗೆ ಅಷ್ಟು ದಿವಸದಿಂದ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. 5 ಹಾಡಿದೆ. ಸೊ ವಿಶಾಖ್ ಅಂತ ಇಲ್ಲೇ ಇದ್ದಾರೆ, ಅವ್ರು ನೆಕ್ಸ್ಟ್ ಬರ್ತಾರೆ. ಬನ್ನಿ. ಸೊ ವಿಶಾಖ್ ಅವರು, ಹಾಗೆ ಐಶ್ವರ್ಯ ಅವರು, ಹಾಗೆ ಮಂಜುನಾಥ್ ಹೊಸವಲ್ ಅಂತ. ಸೊ ಅವರು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಬಟ್ ಆದರೆ ಇಲ್ಲಿ ನಮ್ಮ ಸಿನಿಮಾಗೆ ಅಂತ ಅವರು ಇದೇ ಮೊದಲನೇ ಸತಿ ಹಾಡ್ತಿರೋಂಥ ಪ್ರತಿಭೆ. ಸೊ ನಮ್ಮ ಸಿನಿಮಾ ಮೂಲಕನೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗ್ತೀರಿ ಅಂತ ಅನ್ಕೋಬಹುದು. ಅಂಡ್ ಇನ್ನೊಬ್ರು ಮಾನಸ ಅಂತ, ಸೊ ಅವರು ಹೊಸ ಸಿಂಗರೇನೆ. ಹಾಗೆ ಇನ್ನೊಬ್ರು ವಿನಯ್ KN ಅಂತ. ನಾನಲ್ಲ, KN ವಿನಯ್ KN ಅಂತ. ಸೊ ಅವರು
ಕೆಲವು ಹಾಡಿದ್ದಾರೆ. ಅವರು ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ಇದೆಲ್ಲ ಒಳ್ಳೆ ಸಿಂಗರ್ಸ್, ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಿರುವಂತ ಸಿಂಗರ್ಸ್. ಸೊ ನಮ್ ಕೈಲಾದಷ್ಟು ನಾವು ಅವ್ರಿಗೆ ಇದರಲ್ಲಿ ಪ್ಲಾಟ್ಫಾರ್ಮ್ನ ಮಾಡ್ಕೊಟ್ಟಿದ್ದೀವಿ. ಬಟ್ ಇನ್ನೊಂದೇನು ಅಂದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ವೈಸ್ ಹೇಳಬೇಕು ಅಂದ್ರೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡು ಒಂದು ರೌಂಡ್ ಮಾಡಿದೆ, ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್, 1 ರೀಲು 2 ರೀಲು ಈ ತರ ಒಂದು 20 ನಿಮಿಷ 30 ನಿಮಿಷ ಅಂತ ಮಾಡ್ಬಿಟ್ಟು ತೋರಿಸ್ದೆ ಅವ್ರಿಗೆ. ಪ್ರತೀಕ್ ಅವ್ರಿಗೆ ಅವ್ರು ಕೂತ್ಕೊಂಡಾಗ, ನಾವು ಜೊತೆಗೆ ಕೂತ್ಕೊಂಡಾಗ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅನ್ನೋ ತರ ಏನೋ ಒಂಚೂರು ಕನ್ಫ್ಯೂಷನ್ ಅನ್ನೋ ತರ ಬಂತು ಕೊನೆಗೆ. ಅದಕ್ಕೆ ಅದನ್ನೆಲ್ಲ ಸೈಡಿಗೆ ತಿಟ್ಬಿಟ್ಟು ನೀಟಾಗಿ ನೀವು ಜೊತೆಗೆ ಕೂತ್ಕೊಂಡ್ಬಿಡಿ, ಆವಾಗ ಎಲ್ಲ ನೀಟಾಗಿ ಆಗತ್ತೆ ಅಂತ ಹೋದ್ವಿ. ಫಸ್ಟ್ ನಾವು ಮಾಡ್ಬೇಕಾದ್ರೆ ನನಗೆ ಏನೋ ನಾನು ಜಾಸ್ತಿ ಮಾಡ್ತಿದ್ರೆ ಅದು ಕಮ್ಮಿ ಅನ್ನೋರು, ಕಮ್ಮಿ ಮಾಡ್ತಿದ್ರೆ ಜಾಸ್ತಿ ಅನ್ನೋರು, ಕೊನೆಗೆ ಅದು ಕನ್ಫ್ಯೂಷನ್ ಆಗಿ ಕೊನೆಗೆ ನೀಟಾಗಿ ಅವ್ರು ಏನ್ ಹೇಳ್ತಿರೋ ಅದನ್ನ ಮುಂಚೆ ನಾನೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು ರೀಲ್ ಇದು ಮಾಡಿದಾಗ ಬೇಸಿಕ್ಲಿ ತುಂಬಾ ಒಂದು ಟೆಕ್ನಿಕಲ್ ಆಗಿ ಒಂದು ವಿಷಯ ಎಲ್ಲ ಡೈರೆಕ್ಷನ್ ವೈಸ್ ಆಗಲಿ, ಟೆಕ್ನಿಕಲ್ ಆಗಲಿ, ರೈಟಿಂಗ್ ವೈಸ್ ಆಗಲಿ ಎಲ್ಲ ನಾಲೆಡ್ಜ್ ಇರುವಂಥ ವ್ಯಕ್ತಿ ಜೊತೆ ಕೆಲಸ ಮಾಡಿದಾಗ ನಮ್ಗಳ ಕೆಲಸ ತುಂಬ ಈಸಿ ಬೇಸಿಕ್ಲಿ. ಸೊ ನಮಗೇನಾಯಿತು ಅಂದರೆ ಅವ್ರಿಗೆ ಏನು ಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಿತ್ತು. ಸೊ ನಾನು ಅದಕ್ಕೆ ಅಕ್ಕಪಕ್ಕ ಸುತ್ತಾಡೋದೆಲ್ಲೂ ಬೇಡ ಅಂತ ಈ ಪ್ರಾಜೆಕ್ಟಲ್ಲಿ ನಾನು ತುಂಬ ಒಂಥರ ಹೆಂಗೆ ಹೇಳ್ತೀನಿ ಅಂದರೆ ಪ್ರಿಸೈಸಾಗಿ ಅವ್ರಿಗೆ ಏನು ಬೇಕೋ ಎಕ್ಸಾಕ್ಟಾಗಿ ಅದನ್ನು ನನ್ನಿಂದ ಕೆಲಸ ತೆಗೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸೂಪರ್ ಸೂಪರ್. ಆ್ಯಕ್ಚುಲಿ ಇವ್ರು ಹೇಳಬೇಕಾದ್ರೆ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ತುಂಬ ಟೈಮ್ ತೊಗೊಂಡ್ರಿ ಅಂತ ಅಂದ್ರಿ. ಸಿಂಪಲ್ ಸರ್, ಮನೆ ಕಟ್ಟಕ್ಕೂ ಅರಮನೆ ಕಟ್ಟಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅರಮನೆ ಕಟ್ಟಕ್ಕೆ ನಿಜವಾಗ್ಲೂ ಟೈಮ್ ಹಿಡಿಯುತ್ತೆ. ಕರೆಕ್ಟ್. ನೀವು ಅಂತ ಕೆಲಸ ಮಾಡಿದ್ದೀರಾ, ಅದನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಜುವಲ್ ಅಲ್ಲಿ ನೋಡ್ತಾರೆ ಎಲ್ರು. ಸರ್ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಸೈಲೆಂಟ್ ಆಗಿ, ನೀವು ಕೇಳಿದ್ರೆ ಮಾತಾಡ್ಬೋದು. ನಾನು ಕೇಳಿದ್ರೆ ಮಾತ್ರನೇ ಮಾತಾಡೋದಾ? ಅಷ್ಟೇ. ಇಷ್ಟು ಒಳ್ಳೆ ಹುಡುಗರೆಲ್ಲ ಒಳ್ಳೆಯವ್ರೆ. ಜ್ವರ ಒಂದ್ಸರಿ ಚಪ್ಪಾಳೆ. ಓಕೆ, ನೀವು ಹಾಡಿದಂತ ಹಾಡನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. 2 ಲೈನ್ಸ್. ಆಕ್ಚುಲಿ ಇವರೊಂದು ಒಳ್ಳೆ ಮೆಲೋಡಿ ಸಾಂಗ್ ಹಾಡಿದ್ರು, ನಂದು ಸ್ವಲ್ಪ ಬೇರೆ ತರ ಯೂನಿಕ್ ಟೆಕ್ಸ್ಚರ್ ಇರುವಂತ ಸಾಂಗು. ಹಂಗೆ ಹಂಗೆ ಪಾತಕ ಹೋರಿ ಪರಿಸಾರು, ಹಂಗೆ ಇದ್ದಂಗೇನೆ ಇರುವರು, ಹಂಗೆ ಹಂಗೆ ಬಂಗಿ ಬಾಗುಬಾರು, ಹಂಗೆ ಸಾಂಗು ಸುರು ಹಂಗೆ ಸೂರು ಸಾರು, ಹಂಗೆ ಪಾತಕ ಹೋರಿ ಪರಿಸಾರು, ಹಂಗೆ ಇದ್ದಂಗೇನೆ ಇರುವರು, ಹಂಗೆ ಬಂಗಿ ಬಾಗುಬಾರು, ಹಂಗೆ ಸಾಂಗು ಸುರು ಹಂಗೆ ಸೂರು ಸಾರು. ಸೂಪರ್. ನಂಗೆ ಇದರ ಅರ್ಥ ಬೇಕೀಗ. ನಾನು ಬರ್ದಿದ್ದಲ್ಲ, ಬರ್ದವ್ರಿಗೆ ಪರವಾಗಿಲ್ಲ, ಹಾಡಿದ್ರಲ್ಲ ಮತ್ತೆ ಹೇಳ್ಬೇಕು. ಬರ್ದವ್ರನ್ನ ಕೇಳಿದ್ರೆ ಅಷ್ಟ ಅನ್ಸುತ್ತೆ. ನಾನು ಇದೇ ಪ್ರಶ್ನೆ ಕೇಳಿದ್ದೆ ಆಡುವಾಗ. ಪಾಪ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ರು ಅಂತ ನನಗೆ ಇವ್ರಿಗೆ ಮಾತ್ರ ಗೊತ್ತು. ಅವ್ರಿರ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಹಾಡು ಮಾಡಿರೋ ನಾನೇ ಇರ್ಬೋದು, ಆದ್ರೆ ಅದು ಅರ್ಥ ಮಾಡ್ಕೊಳಕ್ ಬೇಜಾನ್ ಟೈಮ್ ಹಿಡಿತು. ಕೇಳಿ ಮಜಾ ಇದೆ, ಒಳ್ಳೆ ಅರ್ಥ ಇದೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ ಬಂದಿರೋ ಎಲ್ಲ ನಮ್ಮ ಪತ್ರಕರ್ತರಿಗೆ ಫಸ್ಟ್ ನನ್ನ ದೊಡ್ಡ ನಮಸ್ಕಾರ. ನೀವಿಲ್ಲ ಅಂತಂದರೆ ಆ್ಯಕ್ಚುಲಿ ನಮ್ಮಂಥ ಹೊಸಬರಿಗೆ ಏನು ದಾರಿನೇ ಇಲ್ಲ. ನನ್ನ ಹೆಸರು ಪ್ರತೀಕ್ ಅಂತ, ಆಲ್ರೆಡಿ ಅವ್ರು ಹೇಳಿದಾರಲ್ಲ, ಹಾಗೆ ನಾನೇ ಪ್ರತೀಕ್. ಈಗ ಲಿರಿಕ್ಸ್ ಬಗ್ಗೆ ಬಂದ್ಬಿಡ್ತೀನಿ, ಆಮೇಲೆ ಇಂಟ್ರಡಕ್ಷನ್ ಎಲ್ಲ ಆಮೇಲೆ ಹೇಳಿದ್ರಾಯ್ತು. ಅದಕ್ಕೆ ನನ್ನ ಕರ್ಸಿದಾಗ ನಾನು ಕೊಡ್ತೇನೆ. ಓಕೆ, ಇದು ಇವನ ಕ್ಯಾರೆಕ್ಟರ್ನ ಹೇಳೋಂಥ ಒಂದು ಸಾಂಗ್ ಇದು. ಅದನ್ನ ಸ್ಲೋ ಆಗಿ ನೀವು ಪ್ಲೇ ಮಾಡ್ತು ಅಂತಂದರೆ, ಹಂಗೆ ಪಾತಕ ಹೋರಿ ಪರಿಸಾರು ಅಂತ, ಅಂದರೆ ಅವನ ಹೆಸರು ಪರಿವರ್ತನ ಅಂತ ಇದ್ರಲ್ಲಿ ಹೆಸರು. ಹಂಗೆ ಪಾತಕ ಹೋರಿ ಗೊತ್ತಲ್ಲ, ಹೋರಿ ಪರಿಸಾರು, ಹಂಗೆ ಇದ್ದಂಗೇನೆ ಇರುವರು, ಹಾಂಗೆ ಅಂಗಿ ಬಂಗಿ ಬಾಂಗುಬಾರು. ಇದನ್ನ ವಿವರಿಸಿ ಹೇಳೋಕೆ ಹೋಗಲ್ಲ, ತುಂಬ ಆಗ್ಬಿಡುತ್ತೆ. ಹಾಂಗೆ ಸಾಂಗು ಸೂರು, ಹಾಂಗೆ ಸೂರು ಸಾರು ಅಂತ. ಸೊ ಇದನ್ನು ಸ್ಲೋ ಆಗಿ ಕೇಳಿದಾಗ ಸ್ವಲ್ಪ ಒಂಚೂರು ಅಂದರೆ ಅವ್ನು ತುಂಬ ಅಡಲ್ಟ್ ಇದರಲ್ಲಿ, ಅವನು ಫುಲ್ಲು ಕೆಟ್ಟವನು, ಅವನು ಫುಲ್ ಪ್ಲೇ ಬಾಯ್ ಆ ಥರ ಹೇಳೋದರ ಒಂದು ಸಾಂಗ್ ಇದು. ಇದನ್ನು ಸ್ಟಾರ್ಟಿಂಗ್ ಕೇಳಿದಾಗ ಯಾರೂ ಅರ್ಥ ಆಗಲ್ಲ. ಇದನ್ನು ತಲೆ ಕೆಡ್ಸ್ಕೊಬೇಡಿ, ಅರ್ಥ ಆಗಿಲ್ಲ ಮತ್ತೆ ಕೇಳಿ, ಆಗೋವರೆಗೂ ಕೇಳಿ. ಓಕೆ, ಥ್ಯಾಂಕ್ ಯು. ಪ್ರಮೋಟ್ ಮಾಡ್ಕೋಬೇಕು. ಇಲ್ಲ, ಸಖತ್ತಾಗಿ ಆಡಿದ್ರಿ. ಸೊ ಆಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತಾ? ಹಿಂಗೆ ತುಂಬ ಚಾಲೆಂಜಿಂಗ್ ಆಗಿತ್ತು, ಬಿಕಾಸ್ ನಾನು ಯೂಶಲಿ ಮೆಲೋಡಿ ಹಾಡ್ತಾ ಇರ್ತೀನಿ. ಬಟ್ ಇದು ನನಗೆ ನನ್ನ ಇಷ್ಟು ದಿನದ ಹಾಡುಗಳಲ್ಲಿ ಇದು ತುಂಬ ಯುನೀಕ್ ಟೆಕ್ಸ್ಚರ್ ಇರೋವಂಥ ಹಾಡು. ಅದನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸೂರಜ್ ಬ್ರೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತೀಕ್ ಅವರಾಗಿರ್ಬೋದು, ಮೌಲ್ಯ ಅವರಾಗಿರ್ಬೋದು. ಲೈಕ್ ಏನಂದ್ರೆ ನನಗೇನು ಅನಿಸ್ತದೆ, ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಾಡಿದ್ವಿ ಈ ಸಿನಿಮಾದಲ್ಲಿ. ಏನು ಬೇಕು ಅನ್ನೋ ಕನ್ಫರ್ಮೇಷನ್ ಅವರಿಗಾಗಲಿ ಸೂರಜ್ ಬ್ರೋಗಾಗಲಿ ಪಕ್ಕ ಇತ್ತು. ಸೊ ಕೆಲಸನೂ ತುಂಬ ಲೈಕ್ ಏನಂತಾರೆ ತುಂಬ ಈಸಿಯಾಗಿ ಮುಗೀತು. ಎಲ್ಲೂ ಆ ಕಡೆ ಈ ಕಡೆ ಏನು ಟೈಮ್ ವೇಸ್ಟ್ ಆಗಲಿಲ್ಲ, ಪಕ್ಕ ಇತ್ತು ಎಲ್ಲದು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೇಳೋಕ್ಕೆ, ಅಲ್ಲಿ ಹಾಡಿದಾಗ ಮಾತ್ರ ಗೊತ್ತು.
ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಂಕೋಚ ಅನ್ಕೊಂತೀನಲ್ಲ ನಿಮ್ಗೆ? ಹಂಗೇನಿಲ್ಲ. ಗೊತ್ತಾಗ್ತದೆ. ನಿಜ ಹೇಳಿ, ಹಾಡೋದು ತುಂಬಾ ಕಷ್ಟ ಆಗಿತ್ತಾ ಇಲ್ಲ ಅಂತಂದ್ರೆ ಹುಡುಗ ಜೀವನಕ್ಕಿಂತ ಕಷ್ಟ ಇದೆಯಾ? ಇಲ್ಲ ಇನ್ನೊಬ್ರಿಗೆ ವೇಟ್ ಅವ್ರ ಒಬ್ರಿಗೋಸ್ಕರ ವೇಟ್ ಮಾಡಿ ಬರ್ಲಿ, ನಮಗೆ ಟೀಸರ್ ತೋರಿಸಿ, ನಮಗೂ ಪ್ರೆಸ್ ಮೀಟ್ ಗಳಿದಾವೆ, ನಾವು ಆಡಿಯೋ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ ಡನ್. ಓಕೆ ಡನ್. ನನಗೆ ಸರ್ಪ್ರೈಸ್ ಆಗಿ ವಿಸಿಟ್ ಆಗಿರೋ ನಮ್ಮ MN ಸುರೇಶ್ ಸರ್, NM ಸಾರಿ, ನಾನು ಇನ್ನೂ ಮುಂದೆ ಹಾಕೊಂಡ್ಬಿಟ್ಟೆ, ಹಾಕೊಳ್ಳಲ್ಲ. ಎಸ್, ಇನ್ನು ನಮ್ಮ ಆ್ಯಂಕರ್ ಹೇಳಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ನನ್ನ ಹತ್ರ ಇಳಿಸ್ಬಿಟ್ರೆ ಪರವಾಗಿಲ್ಲ, ನೀವೇ ಹೇಳಬೇಕು ಅಂತಾನೆ. ಓಕೆ, ನಮ್ಮ ಇಂಡಸ್ಟ್ರಿಯ ಅವರು ಆಡಿಯೋದು ರಿಲೀಸ್ ಮಾಡಿಬಿಡ್ಲಿ ಅಂತ, ರಿಲೀಸ್ ಆಗಿಬಿಡ್ಲಿ, ಅವ್ರು ರಿಲೀಸ್ ಮಾಡ್ಬಿಟ್ಟು ಆಮೇಲೆ ಕೂತ್ಕೊಂಡ್ಬಿಡ್ತೀವಿ ನಾವು ಅಂತ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಮೌಲ್ಯ. ಸರ್ ಬಂದು ದಯವಿಟ್ಟು ಬನ್ನಿ ಸರ್. MN ಸುರೇಶ್ ಸರ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಆಲ್ರೆಡಿ. ಸೊ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಮ್ಮ ಇಂಡಸ್ಟ್ರಿ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ಒಂದೆರಡು ಮಾತು ಸರ್ ನಿಮ್ಮ ಕಡೆ. ಸರಿ, ಓಕೆ. ಸರ್ ರಿಲೀಸ್ ಮಾಡಿ ಸರ್. ಜೋರಾಗಿ ಚಪ್ಪಾಳೆ. ಈಗ ಡೈರೆಕ್ಟರ್ ಒಂದಲ್ಲ ಒಂದು ಡೈರೆಕ್ಟರ್ ಆಗ್ತದೆ. ನಾನ್ ಬಿಟ್ರೆ ನ್ಯಾರದಾರ್ರಿ ಪ್ರಪಂಚ 7 ಮಂದಿ ರಘುರಾಮ್ಗೆ ಮಾಡಿದ್ದೆ, ಅವ್ರು ಮಾಡಬಾರ್ದ? ಕೇಳಿದ್ರೆ 2 ಮಾತುಗಳು. ಡೈರೆಕ್ಟರ್ ಮಾತಾಡ್ಬೇಕಲ್ಲ ಚೆನ್ನಾಗಿ. ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಧ್ರುವ ತಾರೆ ತಂಡದ ಹೀರೋ, ಹೀರೋಯಿನ್ನು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಆ್ಯಂಕರು, ಇನ್ನೇನಪ್ಪ ಒಳ್ಳೆ ಸಿಂಗರ್, ಒಳ್ಳೆ ಸಾಂಗ್ ಆಡಿದರು. ಇದೊಂದು ಟೋಟ್ಲಿ ಒಂದು ಯೂತ್ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡುವಂಥ ಸಿನಿಮಾ. ಭಾಳ ಎಂತೂಸಿಯಸ್ಟಾಗಿ, ಭಾಳ ಖುಷಿಯಿಂದ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಚಿತ್ರ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಟೆಕ್ನಿಕಲಿ ಭಾಳ ಚೆನ್ನಾಗಿ ತೆಗೆದು ಸೌಂಡ್ ಆಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಚ್ಚುಗತ್ತಿ ಸಿನಿಮಾ ಒಂದು 2-3 ಸಿನಿಮಾ ಮಾಡಿದೆ ಅಂತ ಹೇಳಿದ್ರು. ನಾನು ಕೂಡ ಹೊಸೊಬ್ಬರಿಗೆ ಭಾಳ ದಿನ ಎಂಕರೇಜ್ ಮಾಡಿದ್ದೀನಿ. ತಮ್ಮ ಒಂದು ಇಂಟ್ರೆಸ್ಟ್ ತೋರಿಸಿದ್ದು ನಾವು ಈ ಮ್ಯೂಸಿಕ್ ಮೇಲೆ ಹಾಕಿರೋದು ಒಂದು ಇದು ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡೋಂಥದ್ದು. ನಮ್ಗೆ ಒಳ್ಳೆಯದಾಗಲಿ. ಒಳ್ಳೆಯದಾಗಿ ನಮ್ಮ ಹುಡುಗಿ, ನಮ್ಮ ಕ್ಲೋಸ್ ಫ್ರೆಂಡ್ ಮಗಳು ನಮ್ಮ ಮಂಜು ಅವರು ಬಿಡ್ಲಿಲ್ಲ, ಒಂದು 15 ಸಲ ಫೋನ್ ಮಾಡ್ಯಾರ ನಿನ್ನೆಯಿಂದ, ಬೆಳಗ್ಗೆಯಿಂದ, ಮೊನ್ನೆ ಒಂದು ವಾರದಿಂದ ಬರಲೇಬೇಕು ಅಂದರೆ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತ ನನಗೆ. ಬಾ ವೇದಿಕೆ ಬಾ, ತಂಗಿ ಮಗಳು ಹೋದಾಗೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ನೀನು? ಬನ್ನಿ ಸರ್, ಬನ್ನಿ. ಹಾಂ, ನಮ್ಮ ಶಂಭು ಅವರ ಮೇಲೆ ಬನ್ನಿ. ABP ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಬಂದಿದ್ದಾರೆ. ಬಟ್ ಏನಂದರೆ ಹೊಸಬ್ರು ಮಾಡಿದಾಗ ಯಾವತ್ತೂ ಯಾವಾಗಲೂ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಕೊಂಡು ಕ್ವಾಲಿಟಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ನಮ್ಮ ಕರ್ನಾಟಕ ಜನ ಅದು ಆದರ್ತಾರೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹೀರೋ ಬೇಸ್ ಇಂಡಸ್ಟ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಹೊಸ ತಂಡದ ಮೇಲೆ ಬಂಡವಾಳ ಹಾಕೋದಿಲ್ಲ, ಅದು ಭಾಳ ಧೈರ್ಯ. ಆ ಧೈರ್ಯಕ್ಕೆ ಈ ಬಂಡವಾಳ ಹಾಕಿದವ್ರಿಗೆ ಒಂದು ದೊಡ್ಡ ಸಲಾಮು. ಹಾಕಿದ ಬಂಡವಾಳ ಬರಲಿ.
ಮತ್ತೊಂದು 4 ಸಿನಿಮಾ ಮಾಡೋದು ಶಕ್ತಿ ಕೊಡಲಿ. ಯಾಕಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಹೊಸಬರುಗಳ ಸಿನಿಮಾಗಳ ನಂಬರ್ ಆಫ್ ತುಂಬ ಜಾಸ್ತಿ ಆಗ್ತಾಯಿದೆ. ಅದನ್ನು ಸಾಕಷ್ಟು ಉದ್ಯಮದವರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿದ್ದಾರೆ. ಭಾಳ ಹೊಸ ಸ್ಟೈಲನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಪಾಪ ನಮ್ಮ ಆ್ಯಂಕರು. ಅವ್ರಿಗೆ ಕಟ್ಟಾಯ್ತು ಕಾಣುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಪಡದಲ್ಲಿ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಪ್ರೀ ಇವೆಂಟ್ ಮಾಡಿದಾಗ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ನಮ್ಮ ಕಾರ್ಯನಿಮಿತ್ತ ನಮ್ಮ ಪತ್ರಕರ್ತರೆಲ್ಲ ಮುಂದಿನ ಇವರು ಬೆಳಗಿಂದ 5 ಮಾಡಿದಾರಂತೆ, 6ನೇದು ಹೋಗ್ಬೇಕನ್ನಲ್ಲ 7 ಗಂಟೆ. ಖುಷಿ ಸಿನಿಮಾ ಅಲ್ವಾ ಯಾವುದೋ ರುಚಿ. ಅದರಿಂದ ನಾನೇ ಅರ್ಜೆಂಟಾಗಿ ಮಾಡಿಬಿಡಿ ಆಡಿಯೋ, ನೀವು ಹೋಗ್ಬಿಟ್ರೆ ಇಲ್ಲ ಅರ್ಥ ಇಲ್ಲ. ಆಮೇಲೆ ಇದಕ್ಕೆ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ. ಸಿನಿಮಾಕ್ಕೆ ತಾವು ಬಹುಮುಖ್ಯದ ಪಾತ್ರ ವಹಿಸ್ತೀರ ಅಂದರೆ ಅದರಂತೆ ಈ ಸಿನಿಮಾವು ಕೂಡ ತಾವು ಒತ್ತು ಕೊಟ್ಟು ಚಿತ್ರರಂಗದಲ್ಲಿ ಇಂಥ ಹೊಸ ತಾರೆಗಳು ಬೆಳೀಲಿ ಅಂತ ಹೇಳ್ತಾ, ಧ್ರುವ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ಟಾಗಲಿ. ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ, ಡಬಲ್ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದು ಹಾರೈಸಿ ನನ್ನ ಮಾತು ಕೊಡ್ತೀನಿ. ಜೋರಾಗಿ ಚಪ್ಪಾಳೆ. ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರ ಹೊಸ ಸಿನಿಮಾಕ್ಕೆ ಬಂದು ನೀವು ಸಪೋರ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಎಲ್ಲರಿಗೂ ನನ್ನ ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಅಷ್ಟು ಬ್ಯುಸಿಲಿ, ಅಂದರೆ ಬೆಳಗ್ಗೆಯಿಂದ ಇದು ಮೋಸ್ಟ್ಲಿ 6ನೇದು ಅಂತ ಹೇಳಿದ್ರು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ನಮಗೂ ಇಷ್ಟು ಟೈಮ್ ಕೊಟ್ಟು ಇಲ್ಲೆಲ್ಲರೂ ಬಂದಿರೋದಕ್ಕೆ ನಮ್ಮ ಪತ್ರಿಕಾ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ಧ್ರುವ ತಾರೆ ಇದು ನನ್ನ ಒಂದು 5 ವರ್ಷದ ಕನಸು, 3 ವರ್ಷದ ಶ್ರಮ ಈ ಸಿನಿಮಾದು. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಾನು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತೀನಿ. ಕೊನೆಯದಾಗಿ ನಿಂತಿರೋದು ನಿತಿನ್ ಅಂತ, ನನ್ನ ಪ್ರೊಡಕ್ಷನ್ ಮ್ಯಾನೇಜಿಂದ ಹಿಡಿದು ಪ್ರತಿಯೊಂದೆಲ್ಲನೂ ಅವರು ಹ್ಯಾಂಡಲ್ ಮಾಡ್ಕೊಂಡು ಬಂದರು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ಎಲ್ಲ ನಿಗಾ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಭರತ್ ಅವರು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಈ ಸಿನಿಮಾಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ದಿದ್ದಾರೆ. ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾ ಮೇಲೆ ಬಂದಿರೋದು ನೀವು ಆಲ್ರೆಡಿ ನೋಡಿದ್ರಿ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಫ್ರೇಮ್ನಾಗಲಿ ಅಥವಾ ನಾವೇನು ಹೇಳಿದ್ದೋ ಅದೆಲ್ಲನೂ ನೀಟಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸೂರಜ್ ಜೋಯಿಸ್ ಅವ್ರು ಹೇಳ್ದಂಗೆ 6 ಸಿನಿಮಾ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಇನ್ನು ಅವ್ರದ್ದು ಬೊಕ್ಕಸಲ್ಲಿ ಇನ್ನೂ ಇದೆ ಸಿನಿಮಾಗಳು, 10-15, ಬಟ್ ರಿಲೀಸ್ ಆಗಿರೋದು ಒಂದು 6 ಸಿನಿಮಾ ಅಷ್ಟೇ. ನನಗೆ ಖುಷಿ ಇದೆ. ಅವರು ಹೇಳ್ಕೊಂಡಂಗೆ ನಮ್ಮ ಸಿನಿಮಾದು ಅವ್ರು ಇದುವರೆಗೂ ಬ್ಯಾಕಲ್ಲಿ ಏನು ಬಂದಿದೆ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಈ ಸಿನಿಮಾಗೋಸ್ಕರ ಅಂತ ನನ್ನ ಹತ್ರ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಆ್ಯಕ್ಟರ್ ಸರ್, ನಿಮ್ಮ ಬಗ್ಗೆ ದಯವಿಟ್ಟು ನಾನು ಹೇಳೋಂಥದ್ದೇನೂ ಇಲ್ಲ ನಿಮಗೆ ಅಂತ. ಸೊ ಕಿರಿಕ್ ಪಾರ್ಟಿಯಿಂದ ಫೇಮ್ ಆಗಿ ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳನ್ನ ಕೊಟ್ಟ ನಮ್ಮ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದೊಳ್ಳೆ ಯೋಗಿ ಅನ್ನೋ ಕ್ಯಾರೆಕ್ಟ್ರು, ಅಂದರೆ ನನ್ನ ಸ್ನೇಹಿತನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಪೋರ್ಟಿಂಗ್ ರೋಲ್. ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಅಂತ. ಸೊ ಹಾಗಾಗಿ ಅದು ಬಿಟ್ಟು ಈಗ ನನ್ನ ಸಿನಿಮಾ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಲ್ಲ. ಅಂದರೆ ತುಂಬ ಜನ ಹೇಳಿರೋದು ನಾವು ಕೇಳಿದ್ದೀವಿ, ಸಿನಿಮಾ ಏನೋ ಮಾಡ್ಬೋದು, ಆದರೆ ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ಅಂತ. ಏನು ಆಮೇಲೆ ಇನ್ನೂ ಸುಮಾರು ಜನ ಹೇಳಿರೋದ ಕೇಳಿದ್ದೀವಿ, ಅಂದರೆ ಇನ್ನು ಬಾಕ್ಸಲ್ಲೇ ಉಳ್ಕೊಂಡ್ಬಿಡ್ತು ಅಂತ. ಬಟ್ ನಾನು ಬಿಲೀವ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿದ್ದರೆ ನಮ್ಮ ದೀಪಕ್ ಸರ್ ಥರ ಬಂದೇ ಬರ್ತಾರೆ ಜನ, ಕೈ ಜೋಡಿಸ್ತಾರೆ, ಮುಂದೆ ರಿಲೀಸ್ ಮಾಡೋಕ್ಕೆ ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನನ್ನ ಪತ್ನಿ, ಈಗ ನನ್ನ ಸಿನಿಮಾ ಹೀರೋಯಿನ್ ಅವಳು, ನನ್ನ ಎಲ್ಲ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಂದರೆ ಬೇರೆ ಡೈರೆಕ್ಷನ್ನು ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ. ಆದರೆ ಆ್ಯಸ್ ಎ ವೈಫು ಟ್ರೀಟ್ ಮಾಡೋದಿದೆ ಗೊತ್ತಾ, ಅಂದರೆ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು. ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೊಗಳಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು, ಆ ಒಂದು ಕಾಮಿಡಿ ನನಗಿದೆ. ಅಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಮೌಲಿ ಅವರು. ಅದು ಬಿಟ್ಟು ಸಮಯ್ ಅವರು ನಿಜವಾಗ್ಲೂ ಎಂಥ ಒಳ್ಳೆ ಡ್ಯಾನ್ಸರ್ ಅಂತಂದರೆ DKD ಎಲ್ಲ ಇದ್ದಾರೆ ಅವರು. ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು.
ಚಾನ್ಸೇ ಇಲ್ಲ ನಮಗೆ. ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ. ಆದರೆ ಇವ್ರು ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಟಿಂಗಲ್ಲಿ. ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ. ಅಂದರೆ ತುಂಬ ಕೀ ರೋಲ್ ಅಂತ ಹೇಳ್ತೀವಲ್ಲ, ಅದರಿಂದನೇ ನನ್ನ ಇಡೀ ಲೈಫ್ ಚೇಂಜ್ ಆಗೋಂಥದ್ದು. ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಸೀರಿಯಲ್ ಆ್ಯಕ್ಟ್ರಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಮೇಘನ ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಬಂದಿರೋ ಒಂದು 2-3 ಸೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಚಡ್ಡಿ ದೋಸ್ತ್, ನನ್ನ ಇನ್ವೆಸ್ಟರು, ನನ್ನ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ, ನನ್ನ ನಂಬಿ ಶಿವರುದ್ರ ಅಂತ. ಸೊ ಅವನು ಇಲ್ಲಿಗೆ ನಮ್ಮ ಜೊತೆಲಿದ್ದಾನೆ. ಸಾರಿ, ಇನ್ಯಾರಾದ್ರೂ ಬಿಟ್ಟಿದ್ದೀನಾ? ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್. ನೀವು ಒನ್ ಜಾಯಿಂಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಅದರಲ್ಲಿ ಆಲ್ರೆಡಿ ನಿಮ್ಮದು ಪ್ರತಿಭೆ ಗೊತ್ತಿತ್ತು, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಈ ಸ್ಟೇಜಲ್ಲಿ ಅಂತ ಅಷ್ಟು ಎಂಗೇಜಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಆಮೇಲೆ ಏನು ನಿಜವಾಗ್ಲೂ ಏನಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೂ ಒಂದಷ್ಟು ಟೈಮ್ಸ್ ಸಿಕ್ಕಿರ್ತಿತ್ತು. ಇಲ್ಲ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿನಿ, ಯಾರು ಅರ್ಥ ಮಾಡ್ಕೊತಾರೆ ನಂಗೆ ಅರ್ಥ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಫಸ್ಟ್ ನಾನೇ ಮಾತಾಡ್ಬಿಡ್ಲಾ? ಹೌದಾ? ಓಕೆ ಸರಿ ಸರ್. ಇದು ನಂದು 14 ವರ್ಷದ ಜರ್ನಿ ಈ ಸಿನಿಮಾ. ಬೇಸಿಕಲಿ ನಾನು ಮೈಸೂರು ಹುಡುಗ, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂದರೆ ಓದಿದ್ದೆಲ್ಲ ಒಂದು ಬೀರುಂಡಿ ಅನ್ನೋ ಒಂದು ಸ್ಕೂಲಲ್ಲಿ. ಅಲ್ಲಿಂದ ನನಗೆ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ. ಅದನ್ನು ಸಪೋರ್ಟ್ ಮಾಡಿಕೊಂಡು ನನಗೆ ನನ್ನ ಅಪ್ಪ ಅಮ್ಮ BFA ಅಂತ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಆ ಒಂದು ಕೋರ್ಸಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು. ಅಲ್ಲೇ ನನಗೆ ಏನಾದ್ರು ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲನೂ ಒಂದು 5 ವರ್ಷ ಕೋರ್ಸಲ್ಲಿ ಮಾಡಿಕೊಂಡು ನನಗೆ ಹೆಂಗಾದರೂ ಮಾಡಿ ನಾನು ಒಂದು ಸ್ಕ್ರೀನ್ ಮೇಲೆ ಬರಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ 2008 ನನ್ನ ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿಕೊಂಡು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ್ದೆ ಆ ಒಂದು ಸಣ್ಣ ಪುಟ್ಟ ಅವಾರ್ಡ್ಗಳು. ಆಮೇಲೆ ನ್ಯಾಷನಲ್ ಅವಾರ್ಡ್ಸ್ ಮಿನಿ ಬಾಕ್ಸ್ ಆಫೀಸಲ್ಲಿ 4000 ಶಾರ್ಟ್ ಫಿಲ್ಮ್ಸಲ್ಲಿ 4th ಬಂದಿತ್ತು ನನಗೆ. ಸೊ ಈ ಥರ ಒಂದಷ್ಟು ಅಂದರೆ ನಂದು ತುಂಬ ಲಿಸ್ಟ್ ಇದೆ ಶಾರ್ಟ್ ಫಿಲ್ಮ್ಸ್ದೆ. ಸೊ ಅಲ್ಲಿಂದ ಕೆರಿಯರ್ ನಾನು ಬಿಲ್ಡ್ ಆಗಿ ನಾನು ಬೆಂಗಳೂರಿಗೆ 2011 ಬಂದು ಗಾಂಧಿನಗರದಲ್ಲಿ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರದ್ದು ಡೇಟ್ಸ್ ತೊಗೊಂಡು ನನಗೆ ಪ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಸೀರಿಯಲ್ಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡೆಲ್ಲ ಇರಬೇಕಾದ್ರೆ ಒಂದು ಸಿನಿಮಾ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಪರ್ಚುನಿಟಿ ಸಿಕ್ಕಿ. ಬಟ್ ಇನಿವೆ ಅದು ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ನಂದು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಬೇರೆ ಥರ ಶಾರ್ಟ್ ಫಿಲ್ಮ್ ಮಾಡಿಕೊಂಡು, ಬಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರುತ್ತೆ. ಬಟ್ ಅವಾಗ ಅದು ವರ್ಕೌಟ್ ಆಗಲಿಲ್ಲ. ಅದು ಬಿಟ್ಟು ಹಾಗೆ ಅಂತ ಒಂದು 2-3 ವರ್ಷ ಆ್ಯಕ್ಚುಲಿ ನನಗೆ ಸತಾಯಿಸಿದ್ರು ಅಂತ ಇಂಡಸ್ಟ್ರಿಯಲ್ಲಿ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು 3-4 ದಿನ ಇಲ್ಲ 3-4 ತಿಂಗಳು 3-4 ವರ್ಷ ಅಂತ ಸತಾಯಿಸಿರ್ಬೇಕಾದ್ರೆ ನನ್ನ ಮನೇಲಿ ಹೇಳಿದ್ದು, ನೋಡು ಹಿಂಗೆ ಹೋಗ್ತಾ ಇದ್ರಿ ಲೈಫಲ್ಲ, ನೀನು ಅಟ್ಲೀಸ್ಟ್ ಏನಾದ್ರು ಒಂದು 2 ವರ್ಷ ಬೇರೆ ಕೆಲಸ ಮಾಡು, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳಿದರು. ನಾನು ಇಲ್ಲಿ ಬಂದು ಸಿನಿಮಾ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮತ್ತು VFX ಎಲ್ಲ ಕಲ್ತಿದ್ದೆ. ಆ ಬೇಸ್ ಮೇಲೆ ಒಂದು 2 ವರ್ಷ ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಆ್ಯಕ್ಚುಲಿ ನಂದು ಲೈಫ್ ಹೆಂಗೆ ಹೋಗ್ತಾ ಇತ್ತು ಅಂದರೆ, ಓಕೆ ಏನೇನು ಚೆನ್ನಾಗಿತ್ತಲ್ಲ, ಒಳ್ಳೆ ಸಂಬಳ, ವೀಕೆಂಡ್ ಆಯಿತು ಅಂತಂದರೆ ಪಾರ್ಟಿ, ಓಕೆ ಫ್ಲೈಟಲ್ಲಿ ಹೋಗೋ ಅಲ್ಲಿ ಡೆಲ್ಲಿ, ಮುಂಬೈ ಮತ್ತು ಆ ಕಡೆ ಎಲ್ಲ ಹೋಗಿ ಬೇರೆ ಟೀಚ್ ಮಾಡು, ಆ ಥರ ಎಲ್ಲ ಚೆನ್ನಾಗಿತ್ತು ಲೈಫು. ಆದರೆ ಇಂಡಸ್ಟ್ರಿದು ಒಂದು ಚಟ ಇರುತ್ತಲ್ಲ ಯಾವಾಗಲೂ, ಅಂದರೆ ಒಂದು ಸತಿ ಅದರೊಳಗಡೆ ಇದ್ದರೆ ಮತ್ತೆ ಅದು ಮಾಡ್ತಾ ಇರಬೇಕು ಅಂತ. ಸೊ ಒಂದಷ್ಟು ದಿನ ಇದ್ದು ಕಂಫರ್ಟಬಲ್ ಆಗಿರಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿದೆ, ಏನು ಮಾಡ್ತಾಯಿದ್ದೀನಿ ನಾನು, ಬರೀ ಆ ಸಂಬಳನ ಬರೀ ಇಷ್ಟನ ನನ್ನ ಲೈಫು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಇಲ್ಲ, ಮತ್ತೆ ನಾನು ಇಂಡಸ್ಟ್ರಿಗೆ ಬರಬೇಕು, ಕೆಲಸ ಮಾಡಬೇಕು ಅಂತ 2017 ರಿಸೈನ್ ಮಾಡಿ ಓಕೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಗಿರೀಶ್ ಅಂತ ಅಂದ್ಬಿಟ್ಟು ಒಂದು ಕತೆ ಹೇಳ ಸಿನಿಮಾ ಅವರು ಡೈರೆಕ್ಟ್ರು ಬಂದು ಪರಿಚಯ ಆದರು. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡ್, ಆಮೇಲೆ ಎಡಿಟಿಂಗು VFX ಮತ್ತು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ವಹಿಸ್ಕೊಂಡು ಮಾಡಿದ್ದೆ. ಆ ಟೈಮಲ್ಲಿ ಆ ಸಿನಿಮಾ ಆ್ಯಕ್ಚುಲಿ ಆ ಟೈಮ್ಗೆ ಒಳ್ಳೆ ಔಟ್ಪುಟ್ ಬಂದಿತ್ತದು. ಆಮೇಲೆ ಅದು ನಮ್ಮ ಝೀಗೆ ಸೇಲ್ ಆಯಿತು ಆ ಸಿನಿಮಾ. ಎಲ್ಲ ಆಗಿ ಓಕೆ ಸೆಟ್ಲ್ ಆಯಿತು. ಓಕೆ ಈ ಸಿನಿಮಾ ಒಬ್ಬ ಒಳ್ಳೆ ಆ್ಯಕ್ಟ್ರು ಬಂದ ಅಂತಂದು ಒಂದು 4 ಸಿನಿಮಾ ಅಡ್ವಾನ್ಸು ಆಯಿತು.
ಅಡ್ವಾನ್ಸ್ ಆಗಿ ಒಂದೆರಡು ಶೆಡ್ಯೂಲು ಶೂಟ್ ಆಗಿತ್ತು. ನನಗೆ ಆ ಖುಷಿಲಿ ನಾನು ಬಂದ್ಬಿಟ್ಟೆ ಏನೋ ಹೀರೋ ಆಗೋದೆ ನಾನು ಸಿನಿಮಾದಲ್ಲಿ ಅಂತೆಲ್ಲ ಅಂದ್ಕೊಂಡಿರೋ ಟೈಮಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಅಲೆ ಬಂದು ನನ್ನ ಮತ್ತೆ ಬ್ಯಾಕ್ಗೆ ಸುತ್ತಿ ಹಿಂದೆ ಎಳೆದ್ಬಿಡ್ತು. ಈಗೇನು ಮಾಡೋದು ಏನು ಗೊತ್ತಾಗ್ತಿಲ್ಲ ಲೈಫಲ್ಲಿ ಏನು ಮಾಡೋಣ ಅಂತ ಇರೋ ಟೈಮಲ್ಲಿ ಒಂದೂವರೆ ವರ್ಷ 2 ವರ್ಷ ಹಾಗೆ ಹೋಗ್ತಾ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಯವರು ಸೇಮ್ ಹಾಗೆ ಏನಾದ್ರು ಮಾಡ್ಕೊಂಡಿದ್ದಾಗ ಅಟ್ಲೀಸ್ಟ್ ಒಂದು ಮದುವೆ ಆಗ್ಬಿಡು ಅಂತ. ಸೊ ಅವಾಗ ನನ್ನ ಮೌಲ್ಯ ಅವ್ರನ್ನ ಪರಿಚಯ ಆಗಿ ಮೌಲ್ಯ ಅವ್ರನ್ನ ಮದುವೆ ಆದೆ. ಆ ಟೈಮಲ್ಲಿ ಇನ್ನೂ ಕೊರೋನಾದಲ್ಲೇ ಇತ್ತು. ಇನ್ನು ಇಂಡಸ್ಟ್ರಿ ನಮ್ಮ ಥಿಯೇಟರ್ಗಳೆಲ್ಲ ಓಪನ್ನೇ ಆಗ್ತಾಯಿಲ್ಲ. ಇಲ್ಲ ಲೈಫ್ ಇಷ್ಟ ಇನ್ನೇ ನನ್ನ ಲೈಫಲ್ಲಿ ಹೆಂಗೆ ಮುಗಿದಾಯಿತು ಅನ್ನೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗ್ತಾನೆ ಟ್ರೆಂಡ್ ಆಗ್ತಾ ಇತ್ತು. ಆವಾಗ ಸರಿ ಯಾವುದಕ್ಕೆ ಇರಲಿ ಅಂತ ಮದುವೆ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದು. ಅದು ಫಿಸಿಕಲ್ ಫಿಟ್ ಅಂತ. ಅದು ಆಲ್ಮೋಸ್ಟ್ ಒಂದು ಎಲ್ಲ ಪ್ಲಾಟ್ಫಾರ್ಮಲ್ಲಿ ಸೇರಿ 680 ಮಿಲಿಯನ್ ವ್ಯೂಸ್ ಹೋಗಿತ್ತು. ಅದು ನನಗೆ ಆವಾಗಲೇ ಶಾಕ್. ಅಯ್ಯೋ ನಾನು ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮಾಡಿ ಏನಿದು ನಾನು ಈ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ಅಲ್ಲಿಂದ ನಮ್ಮ ಲಾಕ್ಡೌನ್ ಓಪನ್ ಆಗೋವರೆಗೂ ಸುಮ್ಮನೆ ಜಸ್ಟ್ ನಾವಿಬ್ಬರು ಫ್ಯಾಮಿಲಿ ಕಂಟೆಂಟ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾಯಿತ್ತು. ಜನ ಅದನ್ನ ಇಷ್ಟಪಟ್ಟರು, ತಗೊಂಡ್ರು. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಇತ್ತು. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ನನಗೆ ಬೇರೆ ಸಪ್ರೇಟ್ ಅಕೌಂಟು, ಇವಳು ಬೇರೆ ಸಪ್ರೇಟ್ ಅಕೌಂಟ್. ಆ ಥರ ಒಂದಷ್ಟೇ ರೀಚ್ ಆಗಿರೋ ಟೈಮಲ್ಲಿ ಮತ್ತೆ ಅದೇ ಥರ ಅಂದರೆ ಏನು ಇಷ್ಟಕ್ಕೆ ಲೈಫಾ, ನೀನು ಏನಕ್ಕೆ ಬಂದಿದ್ದು, ನೀನು ಸಿನಿಮಾ ಮಾಡೋಕ್ಕೆ ತಾನೇ ಬಂದಿದ್ದು ಅಂತ ಅಂದು ಆ ಟೈಮಲ್ಲಿ ಆ್ಯಕ್ಚುಲಿ ಶುರು ಮಾಡಿದ್ದೆ. ಅವಾಗ ಇವರು ಹೀರೋಯಿನ್ ಇರಲಿಲ್ಲ. ನಾನು ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡು ಅಂದರೆ ಈ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದು. ಹೀರೋಯಿನ್ ಎಲ್ಲ ಹುಡುಕ್ತಾ ಇರೋ ಟೈಮಲ್ಲಿ ಇವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನನಗೆ. ಆವಾಗ ಇವರು ಒಂದೆರಡು ಡೈಲಾಗ್ ಹೇಳಿದ್ರು. ನನಗೆ ಸುಮಾರು ಜನ ಆಡಿಷನ್ ಮಾಡಿದಾಗ ನಂಗೆ ಆ ಫೀಲ್ ಸಿಗ್ತಾ ಇರಲಿಲ್ಲ. ಅಂತ ಏನಂತಂದ್ರೆ ತುಂಬ ಕ್ಲೋಸ್ ಸೀನ್ ಇದೆ. ಅಂದರೆ ಗಂಡ ಹೆಂಡತಿ ಅಂತಂದ್ರೆ ಆ ಹೆಂಡತಿ ಮಧ್ಯೆನೇ ಇರೋಂಥ ಒಂದು ಸೀನ್ಗಳು ಬೇಕಾಗಿತ್ತು. ಅಂದರೆ ಎಲ್ಲೋದ್ರು ಆ ಒಂದು ಕಂಫರ್ಟಬಲ್ ನನಗೂ ಸಿಗ್ತಾ ಇರಲಿಲ್ಲ, ಇವನ್ ಅವ್ರಿಗೂ ಸಿಗ್ತಾ ಇರಲಿಲ್ಲ. ಆ ಒಂದೆರಡು ಸೀನ್ಗಳನ್ನ ಇವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನಗಂತೂ ಈ ಸಿನಿಮಾಗೆ ಏನು ಬೇಕು ಅದನ್ನು ಕಂಪ್ಲೀಟಾಗಿ 100% ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವನ್ನ ಒಂದಷ್ಟು ದಿನ ಟ್ರೈನ್ ಮಾಡಿ ಇದನ್ನ ಶೂಟ್ ಮಾಡಿದ್ದು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಲವ್ ಡ್ರಾಮಾ. ಅಂದರೆ ಅವನೊಬ್ಬ ಲವ್ ಬ್ರೇಕಪ್ ಆಗಿರೋಂಥ ಒಬ್ಬ ಹುಡುಗ ಅವನ ಚಟದಲ್ಲಿ ಬಿದ್ದು ಅವನ ಲೈಫ್ನ ಅವನ್ನ ಸ್ಪಾಯ್ಲ್ ಮಾಡ್ಕೊತಾ ಇರಬೇಕಾದ್ರೆ ಆಲ್ರೆಡಿ ಲವ್ ಬ್ರೇಕಪ್ ಆಗಿರೋ ಒಂದು ಹುಡುಗಿ. ಅಂದರೆ ಅವಳು ಯಾವ ಥರ ಬ್ರೇಕಪ್ ಆಗಿರುತ್ತೆ ಅಂದರೆ ಒಂದು ಬಾಡಿ ಶೇಮಿಂಗ್. ಅಂದರೆ ನೀನು ಯಾಕೆ ಹಿಂಗಿದೆಯಾ, ನೀನು ಯಾಕೆ ಇಷ್ಟಪ್ಪ ಇದೆಯಾ, ನೀ ಏನು ಇದು ಅಪ್ಪರ್ ಲಿಪ್ಸ್ ಅನ್ನೋ ಥರ ಒಂದು ಬಾಡಿ ಶೇಮಿಂಗ್ ಮಾಡಿಸ್ಕೊಂಡು ಕೊನೆಗೆ ಇಲ್ಲ ನಾನು ಇವ್ನ ಜೊತೆ ಬಾಳೋದು ಬೇಡ ಅಂತ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟ್ ಆಗಿರೋ ಒಂದು ಹುಡುಗಿ. ಸೊ ಆಲ್ರೆಡಿ ಇಬ್ಬರು ಬ್ರೇಕಪ್ ಆಗಿರುತ್ತೆ. ಅವರಿಬ್ಬರು ಒಟ್ಟಿಗೆ ಸೇರಿ ಅಂದರೆ ಫ್ರೆಂಡ್ಸ್ ಆಗಿ ಫ್ರೆಂಡು ಲವ್ ಆಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದು ಒಂದು ಸ್ಟೋರಿ ಲೈನು. ಇದೆಲ್ಲ ಏನಂತಂದರೆ ಕಂಪ್ಲೀಟ್ ಈಗಿನ ಟ್ರೆಂಡ್ಗೆ ಬೇಕಾಗಿರೋಂಥ ಆ ಒಂದು ಈಗ ಎಕ್ಸಾಂಪಲ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಟ್ರೆಂಡು ಫೇಮಸ್ ಆಗಿದೆ. ಅದರಲ್ಲಿರೋ ಲವ್ಗಳು ಅಂದರೆ ಸುಮ್ಮನೆ ಅವ್ರಿಗೆ ಏನಾದರೂ ಮಾತಾಡಬೇಕು ಅಂತ ಸರಿ ಟೆಕ್ಸ್ಟ್ ಮಾಡೋದು, ಹಲೋ ಅಂತ ಅನ್ನೋದು, ಐ ಲವ್ ಯು ಅಂತ ಅನ್ನೋದು ಸುಮ್ಮನೆ ಹಿಂಗೆ. ಅಂದರೆ ಒಂದು ಪೋಲಿಗಳು ಎಲ್ಲರೂ ಇರ್ತಾರಲ್ಲ ಆ ಥರ ಪೋಲಿ ಕ್ಯಾರೆಕ್ಟ್ರು ನಂದು ಆ್ಯಕ್ಚುಲಿ ಹೀರೋ ಪರಿವರ್ತನ್ ಕ್ಯಾರೆಕ್ಟ್ರು. ಆ ಥರ ಇರೋ ಲೈಫ್ನ ಹೀರೋಯಿನ್ ಅಪೂರ್ವ ಅವರು ಬಂದು ಅವ್ರ ಲೈಫ್ನ ಪರಿವರ್ತನೆ ಮಾಡಿ, ಅಂದರೆ ಅವನ ಹೆಸರು ಪರಿವರ್ತನೆ ಅಲ್ಲ, ಅವ್ರ ಲೈಫ್ನೇ ಪರಿವರ್ತನೆ ಮಾಡಿ ಅವರಿಬ್ಬರು ಮದುವೆ ಆದಮೇಲೆ ಆ ಗಂಡ ಹೆಂಡತಿರ ಮಧ್ಯ ಇರೋ ಒಂದು ಸೊಗಡು, ಆ ಒಂದು ಪ್ರೀತಿ ಅದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಅವರಿಬ್ಬರು ಹೇಗೆ ಅಂದರೆ ಈಗಿನ ಜನ್ರೇಷನ್ ಬೇಕಾಗಿರೋ ಪ್ರಕಾರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋಂಥ ನಮ್ಮ ಸಿನಿಮಾ ಧ್ರುವತಾರೆ. ಓಕೆ, ಮುಗಿಸ್ತು, ಗಂಟ್ಲಲ್ಲಿ ಇದಾಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಂ, ಏನು ಧ್ರುವತಾರೆ ಅಂತ ಟೈಟ್ಲು ನನಗೇನಕ್ಕೆ ಬಂದಿದ್ದು ಅಂದರೆ, ಸೊ ಧ್ರುವತಾರೆ ಅನ್ನೋದು ನಮ್ಮ ನಕ್ಷತ್ರದಲ್ಲಿ ಅದೊಂದು ಸ್ಪೆಷಲ್. ಅದು ಎಷ್ಟೇ ತಾರೆಗಳೆಲ್ಲ ರೌಂಡ್ ಹೊಡಿತಾಯಿದ್ರು ಅದು ನಿಂತಿದ್ದ ಜಾಗದಲ್ಲಿ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಸೊ ನಾನು ಅದನ್ನು ಕಂಡುಕೊಂಡಿದ್ದು ಧ್ರುವತಾರೆ ಅನ್ನೋದು ಒಂದು ಸ್ಪೆಷಲ್. ಆ ಸ್ಪೆಷಲ್ಲು ನನ್ನ ಅಂದರೆ ಈ ಸಿನಿಮಾದಲ್ಲಿ ಆ ಹೀರೋಗೆ ಹೀರೋಯಿನ್ ಎಷ್ಟು ಸ್ಪೆಷಲ್, ಆ ಹೀರೋಯಿನ್ಗೆ ಆ ಹೀರೋ ಎಷ್ಟು ಸ್ಪೆಷಲ್ ಅಂತ. ಸೊ ನಾನು ಯಾವಾಗಲೂ ನನ್ನ ಟೀಮ್ಗೆಲ್ಲ ಹೇಳ್ತಾ ಇರ್ತೀನಿ, ಅಂದರೆ ಎಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಸ್ಪೆಷಲ್ ಇದ್ದೇ ಇರ್ತಾರೆ. ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇಲ್ಲ ಅಪ್ಪ ಆಗಿರ್ಬೋದು. ಸೊ ಧ್ರುವತಾರೆ ಅನ್ನೋದನ್ನ ನಾನು ಒಂದು ಸ್ಪೆಷಲ್ ಅನ್ನೋ ಒಂದು ಅರ್ಥಕ್ಕೆ ನಾನು ಈ ಸಿನಿಮಾನ ಮಾಡಿರೋದು. ಅದೆಲ್ಲ ತುಂಬ ಜಾಸ್ತಿ ಇದೆ, ಹಾಗಾಗಿ ಅದು UA ಸಿಕ್ಕಿದೆ ನನಗೆ. ಹೌದು. ನನ್ನ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಕತೆ, ಚಿತ್ರಕಥೆ, ಲಿರಿಕ್ಸ್, ಎಡಿಟಿಂಗ್, VFX, ಇನ್ನು ಇದೆ DI ಇನ್ನು ಇದೆ. ಆ್ಯಕ್ಚುಲಿ ಲಿಸ್ಟ್ ಇದೆ. ಯಾಕಂದರೆ ಇಲ್ಲೇನಂತಂದರೆ
ಇದೇನಂತಂದರೆ ಇದು ನಂದು ಎಲ್ಲ ಇಡೀ ನನ್ನ 14 ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪ್ಲೀಟ್ ಸೇರಿಸಿ ಈ ಒಂದು ಸಿನಿಮಾ ಮಾಡಿರೋದು ನಾನು. ಬಜೆ ಏನು ಸರ್? ಹಾಂ ಹೌದೌದು, ಅದಕ್ಕೆ ಸರ್ ಕ್ವಾಲಿಟಿ ಚೆನ್ನಾಗಿತ್ತು ಅಲ್ವಾ ಸರ್? ಹಾಂ ಹೌದು ಹೌದೌದು ಸರ್, ಹೌದು. ನನಗೊಂದು ಖುಷಿ ವಿಚಾರ ಏನಂತಂದ್ರೆ ಸರ್, ನಾನು ಈ 14 ವರ್ಷ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಸರ್. ನಾನು ಏನಕ್ಕಂತಂದರೆ ಹೌದು, ಎಲ್ಲಾನು ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿ ಈ ಒಂದು ಸಿನಿಮಾಗೆ ಹಾಕಿದ್ದೀನಿ ಅನ್ನೋ ಒಂದು ಖುಷಿ. ಇದ್ದಾರೆ ಸರ್ ಆರ್ಟಿಸ್ಟ್ಗಳು. ಕಾರ್ತಿಕ್ ಮಹೇಶ್ ಅವರು ಅಂದರೆ ನಮ್ಮ ಬಿಗ್ ಬಾಸ್ ವಿನ್ನರು. ಅದಾದಮೇಲೆ ರಮೇಶ್ ಭಟ್ ಸರು, ಮತ್ತು ಮೂಕ್ ಸುರೇಶ್ ಸರು, PD ಸತೀಶ್ ಅವರು, ಸುಮನ್ ನಗರ್ಕರ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ನಮ್ಮ ಒಂದು ಪ್ರೀತಿಗೋಸ್ಕರ US ಅಲ್ಲೇ ಎತ್ಕೊಂಡು ಆ್ಯಕ್ಟ್ ಮಾಡಿ ಕಳಿಸಿದ್ದಾರೆ ನಮಗೆ. ಹೌದು, ಅಂದರೆ ಕೀ ರೋಲ್ ಮೇನ್ ಅಂದರೆ ಅವರಿಂದ ಈಗ ಮೇಯ್ನಾಗಿ ಬಂತು ನಮ್ಮ ಸಂಗೀತ ಅವರು ಹೇಗೆ ಕೀ ರೋಲ್ ಪ್ಲೇ ಮಾಡಿದ್ದಾರೆ, ಅದೇ ಥರ ಕಾರ್ತಿಕ್ ಅವರು ಮೇಜರಾಗಿ ಅವರಿಂದನೇ ಸಿನಿಮಾ ನಿಂತಿರೋದು, ಆ ಥರ ಆಗುತ್ತೆ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತು ಪತ್ರಿಕಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಟೀಮ್ ಧ್ರುವತಾರೆ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಬಂದಿದ್ದಾರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು MN ಸುರೇಶ್ ಸರ್ ಬಂದಿದ್ದರು, ಭಾರಿ ಖುಷಿ ಆಯಿತು ನನಗೆ. ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕೋಇನ್ಸಿಡೆನ್ಸ್ ಥರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ. ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ, ಆಮೇಲೆ ತುಂಬ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ. ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲನೂ ತೋರಿಸ್ತಾರೆ. ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಿರಂಗೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಒಂದು ಪರದೆ ಹಿಂದೆ ಥರ. ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತೀಕ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ, ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ. ಅಪೂರ್ವ ಕ್ಯಾರೆಕ್ಟರ್ ಹೀಗಿರುತ್ತೆ, ಒಂದು ಸಿಂಗಲ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ. ಅದ್ರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಪರಿವರ್ತನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ, ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರಿರುವಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಆದರೆ ಪ್ರತೀಕ್ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ನಂಗೆ ಅದೊಂದು ಮೇಜರ್ ಒಂದು ರೀಸನ್. ಅದು ನಾನು ಆ ಕನ್ಸಿಸ್ಟೆನ್ಸಿ, ಆ ಕಾನ್ಸ್ಟೆಂಟ್ ಇದೆ ಅಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ ಪ್ರತೀಕ್ ಅವರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ ಇತ್ತು, ಬೇಸಿಕಲಿ ಏನಂತಂದರೆ ನಾನು ಡಾನ್ಸರ್. ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನಗೆ ತುಂಬ ಕನೆಕ್ಟಿಂಗ್ ಆಗಿದೆ. ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರು. ಸೊ ಆ ಪಾತ್ರ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಿಲ್ಲ, ಯಾಕಂದರೆ ನನ್ನ ಒಂದು ಕ್ಯಾರೆಕ್ಟ್ರು ಮತ್ತು ಅಪೂರ್ವ ಕ್ಯಾರೆಕ್ಟ್ರು ತುಂಬ ಸಿಮಿಲರ್ ಆಗಿತ್ತು. ಹಾಗಾಗಿ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ವಿತರಕ ದೀಪಕ್ ಗಂಗಾಧರ್. ಫಸ್ಟು ಈ ಚಿತ್ರದ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬಂದಾಗ ಧ್ರುವತಾರೆ ಅನ್ನೋ ಟೈಟ್ಲು 1985ನೇ ಇಸ್ವಿಲಿ ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಲೆಜೆಂಡರಿ ಮೂವಿ, ಕನ್ನಡಿಗರ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಇರುವಂಥ ಮೂವಿ. ಆ ಸಿನಿಮಾದ ಹೆಸರು ತಗೋತಾರೆ ಅಂದಾಗ ಒಂದು ಸ್ವಲ್ಪ ಭಯನೂ ಇರುತ್ತೆ, ಏನೋ ಒಂದು ಇದೇ ಇರುತ್ತೆ.
ಯಾಕಂದರೆ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ. ಸಿನಿಮಾ ನೋಡಿದ ಮೇಲೆ ನಾನು ಡಿಸ್ಟ್ರಿಬ್ಯೂಷನ್ಗೆ ಒಪ್ಕೊಂಡೆ. ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ. ಒಂಥರ ಬೇರೆ ಥರ ಫೀಲ್ ಗುಡ್ ಮೂವಿ ಇದೆ ಇದು. ಒಂದು ಹಂತಕ್ಕಂತೂ ಜನರ ಹೃದಯದಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ರಿಲೀಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ರಿಲೀಸ್ ಪ್ರೆಸ್ ಮೀಟಲ್ಲಿ ಮಾತಾಡೋಣ ಅಂತ ಇದ್ದೀವಿ. ಇವತ್ತು ಆಡಿಯೋ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಆಡಿಯೋದ ಬಗ್ಗೆ ಮತ್ತು ಇದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಅಂದರೆ ಈ ಕರೆಂಟ್ ಸಿಚುವೇಶನ್ ಸರ್, ಅಂದರೆ ಕರೆಂಟ್ ಸಿಚುವೇಶನ್ ಇಂಡಸ್ಟ್ರಿದು ಪ್ಲಸ್ ಈ ಸಿನಿಮಾದ ಸಾಂಗ್ಗಳ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಇದ್ದೀನಿ. ಟೈಮ್ ಇದ್ದರೆ ಮಾತಾಡ್ಬೋದು. ಇದುವರೆಗೆ ಅಂದರೆ ಈ ಹಿಂದಿನ ವಾರದವರೆಗೆ ಕನ್ನಡದಲ್ಲಿ 139ರಿಂದ 140 ಚಲನಚಿತ್ರಗಳು ರಿಲೀಸ್ ಆಗಿದೆ. ಅವ್ರದ್ದೆಲ್ಲ ಡಾಟಾ ತೆಗಿತಾ ಹೋದರೆ ಈಗ ನಮಗೊಂದು ಖುಷಿ ವಿಚಾರ ಅಂದರೆ ಹಿಂದಿನ ವಾರದಿಂದ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಇದೆ. ಯಾವ ಥರದಲ್ಲಿ ಅಂದರೆ ಭೀಮಾ ಹಿಟ್ ಆಗಿದೆ ಮತ್ತು ಕೃಷ್ಣ ಪ್ರಣಯಂ ಸಖಿ 2 ಸಿನಿಮಾಗಳು ಹಿಟ್ ಆಗಿವೆ. ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟು. ಸೊ 139 ಸಿನಿಮಾಗಳಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ ಎಷ್ಟು ಸಿನಿಮಾಗಳ ಹಾಡುಗಳು ಹಿಟ್ಟಾಗಿವೆ ಅನ್ನೋದು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನ ಬಿಟ್ಬಿಡಿ, ಚಿಕ್ಕ ಚಿಕ್ಕ ಪಿಕ್ಚರ್ಗಳು ಯಾರೋ ಸಾಂಗ್ಗಳ ಮೇಲೆ ಮತ್ತು ಆಡಿಯೋದ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ನಾವು ಫಿಂಗರ್ ಟಿಪ್ಪಲ್ಲಿ ಕೌಂಟ್ ಮಾಡ್ಬೋದು. ಉಪಾಧ್ಯಕ್ಷ ಆಗಿರ್ಬೋದು, ಯುವ ಆಗಿರ್ಬೋದು, ಕರಟಕದ ಮನಕ್ಕಾಗಿರ್ಬೋದು, ಅಥವಾ ಒಂದು ಸರಳ ಪ್ರೇಮ ಕಥೆ ಇರ್ಬೋದು. ಈ ಥರ ಒಂದು 10 ಪಿಕ್ಚರ್ಗಳನ್ನ ನಾವು ಕೌಂಟ್ ಮಾಡ್ಬೋದು, ಒಂದು ಆಡಿಯೋ ಏನು ಹಿಟ್ಟಾಗಿದೆ ಅನ್ನೋದು. ಸೊ ಈ ಪಿಕ್ಚರ್ದು ಮತ್ತು ಏನು ಪ್ಲಸ್ ಪಾಯಿಂಟು ಅಂತಂದರೆ ನನಗನ್ಸಿರೋದು, ಇವರು ಮೇಜರಾಗಿ ಒಂದು ಆಡಿಯೋದ ಮೇಲೆ ಫೋಕಸ್ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ಫೀಲ್ ಗುಡ್ ಮೂವಿ ಆಗಿರೋದ್ರಿಂದ ಆಡಿಯೋಗಳು ಹಿಟ್ಟಾದರೆ ಪಿಕ್ಚರ್ಗಳಿಗೆ ಜನ ಬರ್ತಾರೆ ಅನ್ನೋದು ನನ್ನ ಒಂದು ಪಾಸಿಟಿವ್ ಅಭಿಪ್ರಾಯ. ಯಾವ ಥರ ಅಂತಂದರೆ ಅದನ್ನು ನಾವೀಗ ನೋಡಿದ್ದೀವಿ. ಭೀಮಾದಲ್ಲಾಗಿರ್ಬೋದು ಅಥವಾ ದ್ವಾಪರ ಸಾಂಗ್ ಆಗಿರ್ಬೋದು, ಇದರಲ್ಲಿ ಕೃಷ್ಣ ಪ್ರಣಯ ಸಖಿ 2 ಹಿಟ್ ಆಗಿರೋದ್ರಿಂದ. ಸೊ ಫಸ್ಟ್ ನಮ್ಮ ಚಾಲೆಂಜ್ ಇರೋದು ಈ ಸಿನಿಮಾದಲ್ಲಿ ಸಾಂಗ್ಗಳನ್ನ ಹಿಟ್ ಮಾಡಬೇಕು ಅನ್ನೋದು. ಈಗ ನೀವು ನೋಡಿದ್ರಿ ಸಾಂಗ್ಗಳು ಚೆನ್ನಾಗಿದೆ, ಇದು ಜನರಿಗೆ ರೀಚ್ ಆಗೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಿಕೊಂಡು ರಿಲೀಸಿಗೆ ಬೇರೆ ಥರದ ಒಂದು ಪ್ಲ್ಯಾನನ್ನು, ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಅಂಥ ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ. ಅಂದರೆ ಏನು ಮಿನಿಮಲ್ ಬಜೆಟ್ ಸಿನಿಮಾನೋ, ಒಂದು 3 ಕೋಟಿ ಒಳಗಿನ ಬಜೆಟ್ಗಳ ಸಿನಿಮಾಗಳೇನು ಇರುತ್ತೋ ಆ ಒಂದು ಕ್ಯಾಟಗರಿಯಲ್ಲಿ ಇದಾಗಿರೋದ್ರಿಂದ ನಾವು ಮೇಜರಾಗಿ ಬೇರೆ ಥರದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸಿ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ರಾವ್ ಪಲ್ಲಕ್ಕಿ ಅಂತ. ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತು ನಮ್ಮ ಚಿತ್ರರಂಗದವ್ರಿಗೆ ನಮಸ್ಕಾರ. ಈ ಸಿನಿಮಾ ನನಗೆ ಬಂದಿದ್ದು ಲೈಕ್ ಸುಮನ್ ನಗರ್ಕರ್ ಅವರ ಹಸ್ಬೆಂಡ್ ಗುರುದೇವ್ ಅವರು ನನಗೆ ಕಾಲ್ ಮಾಡಿ ಒಂದ್ಸತಿ ತಿಳಿಸಿದ್ರು, ಇದರ ಪ್ರತೀಕ್ ಅಂತ ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರನ್ನೊಂದ್ಸತಿ ಮೀಟ್ ಮಾಡ್ಕೊಂಬನ್ನಿ ಅಂತ. ಅವ್ರನ್ನ ಮೀಟ್ ಮಾಡಿದಾಗ ಲೈಕ್ ಫಸ್ಟ್ ನಾನು ಕೇಳಿದ್ದು ಲೈಕ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿದೆ. ಬಿಕಾಸ್ ಅವ್ರದ್ದು ಒಂದಷ್ಟು ರೀಲ್ಸ್ಗಳೆಲ್ಲ ತುಂಬ ಫೇಮಸ್ ಆಗಿತ್ತು, ಇವರಿಬ್ಬರು ಒಟ್ಟಿಗೆ ಮಾಡೋದು. ಸೊ ಅವರದನ್ನ ಹೇಳಾದ್ಮೇಲೆ ನನಗೆ ಕತೆ ಎಲ್ಲ ಹೇಳಾದ್ಮೇಲೆ ನಾನು ಸಿನಿಮಾದ ಟೈಟಲ್ ಕೇಳಿದೆ, ಧ್ರುವ ತಾರೆ ಅಂತ ಹೇಳಿದ್ರು. ನಾನು ಒಂದು 2 ನಿಮಿಷ ಶಾಕ್ ಆದೆ. ಏನಕ್ಕೋಸ್ಕರ ಅಂದರೆ ಆ ಟೈಮ್ಗೆ ನಮ್ಮ ಟೀಮ್ ಅವರು ಒಂದು ಕತೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಅದಕ್ಕೆ ನಾವು ಧ್ರುವ ತಾರೆ ಅಂತ ಅಂದ್ಕೊಂಡಿದ್ವಿ ಹೆಸರನ್ನು. ನಾನು ಸಡನ್ನಾಗಿ ನಮ್ಮ ಟೀಮ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಟೈಟಲ್ ಸಿಗಲ್ಲ ಬಿಡಿ, ಅವ್ರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಸೊ ಹಾಗಾದ್ಮೇಲೆ ನಂತರ ಅವ್ರು ನನಗೆ ಕತೆ ಹೇಳಿ, ಕತೆ ನನಗೆ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರ ಬಂದು ಇದರಲ್ಲಿ ಒಬ್ಬ ಹಾದಿ ತಪ್ಪಿರೋ ಒಬ್ಬ ಗೆಳೆಯನ್ನ ಎಷ್ಟು ಗೆಳೆಯರು ಅಂತ ಇರ್ತಾರಲ್ಲ ಅಂಥದ್ರಲ್ಲಿ ಒಬ್ಬ ಗೆಳೆಯನಾಗಿ ನಾನು ಒಬ್ಬ ಕುಡಿದು ಹಾಳಾಗ್ತಿರೋವಂಥ ಗೆಳೆಯನ ಎಷ್ಟು ಚೆನ್ನಾಗಿ ನೋಡಿಕೊಂಡು ಒಂದು ಸರಿ ದಾರಿಗೆ ತೊಗೊಂಬರ್ತೀನಿ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ನಂದು. ಇಲ್ಲ ದಾರಿ ತಪ್ಪಿಸೋ ಅಂಥದ್ದಿಲ್ಲ, ಆ್ಯಕ್ಚುಲಿ ಸರಿ ದಾರಿಗೆ ತರ್ತೀನಿ. ರಿಯಲ್ ಲೈಫ್ ಬಗ್ಗೆ ಕೇಳಬೇಡಿ ಬಿಡಿ ನೀವು, ಏನೋ ಆಗಿರುತ್ತೆ. ಹಾಗೆ ಇವ್ರು ನನಗೆ ಕತೆ ಹೇಳಿದಾಗ ಆ್ಯಕ್ಚುಲಿ ಇನ್ನೇನು ನನಗೆ 1 ತಿಂಗಳು ನನ್ನ ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು ಶೂಟಿಗೆ ಬಂದೆ. ಈಗ ಮಗು ಆಯಿತು, ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾನ ಅಲ್ಲಿ. ಸೊ ಟೋಟಲಾಗಿ ಒಂದು ಪ್ರಾಸೆಸ್, ಒಂದು ಜೀವನದ ಒಂದು ಘಟ್ಟನೇ ಮುಗಿದೋಗಿದೆ. ಒಟ್ಟಿನಲ್ಲಿ ಸಿನಿಮಾ ಅಂತೂ ರಿಲೀಸ್ ಆಗ್ತಿದೆ. ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸೆಪ್ಟೆಂಬರ್ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಸೊ ಅವಾಗಲೇ ಮಾತಾಡಿದ್ದೆ. ನೀವು ಬನ್ನಿ ಸರಿ, ಅವ್ರು ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ತಲೆ ಕೆಡಿಸಿ. ಈ ಸಿನಿಮಾ ಆಕ್ಚುಲಿ ನನಗೆ ಇನ್ನೊಬ್ರು ಮೂಲಕ ನನಗೆ ಪರಿಚಯ ಆಗಿದ್ದು, ಪ್ರತೀಕ್ ಅವರು. ಸೊ ಆ ಟೈಮಲ್ಲಿ ನಾವು ಇನ್ನೊಂದು ಪ್ರಾಜೆಕ್ಟ್ನ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಆ ಪ್ರಾಜೆಕ್ಟ್ ಬಗ್ಗೆ ನಾವು ಅದನ್ನ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಒಂದಷ್ಟು ರೆಕಾರ್ಡಿಂಗ್ ಆಗಿ ಎಲ್ಲ ಮಾಡಿ
ಹಾ, ಎಲ್ಲದು ಕೂಡ ಆಕ್ಚುಲಿ ಪ್ಲಾನ್ ಎಲ್ಲ ಮಾಡಿ ಶೂಟು ಕೂಡ ಒಂದು ಶೆಡ್ಯೂಲ್ ಹೋಗ್ಬಿಟ್ಟು ಬಂದು ಆಮೇಲೆ ಇವಾಗ ಈ ಸಿನಿಮಾನ ಮಾಡೋದಲ್ಲ ಬೇಡ ಅಂತ ಹೇಳಿ ನಾವು ಲಾಕ್ಡೌನ್ ಎಲ್ಲ ಆದ್ಮೇಲೆ ಬೇಡ ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡಿದ್ವಿ. ಅದಾದ್ಮೇಲೆ ನಾವು ಲಾಕ್ಡೌನ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಯಾರು ಏನೋ ಥಿಯೇಟ್ರ್ ದೂರದ ವಿಷಯ, ನಾವು ಏನ್ ಸಿನಿಮಾ ಮಾಡ್ಬೇಕಾ ಬೇಡವಾ ಅನ್ನೋ ತರ ಎಲ್ಲರೂ ಇದ್ವಿ. ಬಟ್ ನಮ್ಗೆ ಏನೇ ಆದ್ರೂ ನಮ್ ಫೋನ್ ಹಿಡ್ಕೊಂಡಾದ್ರೂ ನಾವು ನೋಡೋದು ಸಿನಿಮಾ ರಿಲೇಟೆಡ್. ಅವಾಗ ಲಾಕ್ಡೌನ್ ಅಲ್ಲೂ ಕೂಡ ನಾವೆಲ್ಲರೂ ಮಾಡ್ತಾ ಇದ್ದಿದ್ದು ಚಿಕ್ಕದ ದೊಡ್ಡದ ಮೀಡಿಯಂ ಬೇರೆ ಅಷ್ಟೇನೆ, ಬಟ್ ಮಾಡ್ತಾ ಇದ್ದಿದ್ದು ಅದೇನೆ. ಎಲ್ಲರೂ ನೋಡೋದು ಒಂದೇ ಆದ್ರಿಂದ ಕೇಳೋ ಸಂಗೀತ ಆಗ್ಲಿ, ನೋಡೋ ವಿಡಿಯೋ, ಸಿನಿಮಾಗೆ ಸಂಬಂಧಪಟ್ಟಿದ್ದಾಗ್ಲಿ ಎಲ್ಲ ಇದ್ದಾಗ ನಮ್ ನಂಬಿಕೆ ಏನು ಅಂದ್ರೆ ನಮ್ಗೆ ಯಾವತ್ತೇ ಆಗ್ಲಿ ಕೈ ಹಿಡಿಯುತ್ತೆ ಸಿನಿಮಾ. ನಾವ್ ಇದ್ರಲ್ಲಿ ಇದು ನಮ್ಗೆ ಗೊತ್ತಿರೋದು ಇದು ಒಂದೇ, ನಾವ್ ಇದನ್ನ ಮಾಡ್ಲೇಬೇಕು ಅಂತ ಅವ್ರು ಕೂತ್ಕೊಂಡು ಒಂದು 3-4 ಬೇರೆ ಬೇರೆ ತರ ಸ್ಕ್ರಿಪ್ಟ್ ಎಲ್ಲ ಮಾಡಿ ಕೊನೆಗೆ ಇದನ್ನೇ ಮಾಡೋಣ ಓಕೆ ಅನ್ಬಿಟ್ಟು ಇದಕ್ಕೊಂದಷ್ಟು ರೈಟಿಂಗ್ ವೈಸ್ ಎಲ್ಲ ಡೈರೆಕ್ಷನ್ ವೈಸ್ ಏನು ಸ್ಟೋರಿ ಎಲ್ಲ ಲಾಕ್ ಮಾಡಿಕೊಂಡು ಒಂದಷ್ಟು ಡಿಸ್ಕಸ್ ಕೂಡ ಮಾಡ್ತಿದ್ವಿ. ಈ ರೀತಿ ಇದು ಓಕೆ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಅದಕ್ಕೆ ಟೈಮೇ ಇಲ್ಲ. ನಾವು ಆಲ್ಮೋಸ್ಟ್ ಮಧ್ಯರಾತ್ರಿ ಬೆಳಗಿನ ಜಾವ 3 ಗಂಟೆ ತನಕ 4 ಗಂಟೆ ತನಕ ಎಲ್ಲ ಒಂದೊಂದ್ಸತಿ ಮಾತಾಡಿದೀವಿ. ಸೊ ತುಂಬಾ ಅಂದ್ರೆ ಟೈಮ್ ಇನ್ವೆಸ್ಟ್ ಮಾಡಿದೀವಿ. ಎಲ್ಲಾರ ತರ ಹೇಳೋದಕ್ಕಿಂತ, ಕಷ್ಟಪಟ್ಟಿದೀವಿ ಅಂತ ಹೇಳೋದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಾಗಿ ಸಂತೋಷವಾಗಿ ಮಾಡಿದೀವಿ. ಅದು ನಿಮಗೆ ಕ್ವಾಲಿಟಿಲಿ ಗೊತ್ತಾಗತ್ತೆ. ಅಂಡ್ ಸಿಂಗಿಂಗ್ ವೈಸ್ ಅಲ್ಲೂ ಕೂಡ ಅಥವಾ ಮ್ಯೂಸಿಕ್ ವೈಸ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ವೈಸ್ ಆಗ್ಲಿ ಹೇಳ್ಬೇಕು ಅಂದ್ರೆ ದಯವಿಟ್ಟು ದೊಡ್ಡ ಸಿನಿಮಾ ಕಂಪೇರ್ ಮಾಡಿ ಅಂತಾನೆ ಹೇಳ್ತೀನಿ ನಾನು. ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಯಾವ ರೀತಿನೂ ಕಮ್ಮಿ ಇಲ್ಲ. ಹೇಳ್ಬೇಕು ಅಂದ್ರೆ ಎಲ್ಲ ಹೊಸಬ್ರು ಸಿಂಗರ್ಸ್ನೇ ನಾವು ಆಕ್ಚುಲಿ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ಅದು ನಮ್ ಬಜೆಟ್ ವೈಸ್ ಅಂತ ನಾವು ಹೇಳ್ತಿಲ್ಲ. ಬಿಕಾಸ್ ಹೆಂಗಿದೆ ಕನ್ನಡದಲ್ಲಿ ಇವತ್ತು ಆಕ್ಚುಲಿ ಸಿಚುವೇಶನ್ ಅಂದ್ರೆ, ಟು ಬಿ ಆನೆಸ್ಟ್, ನಾವ್ ಇವಾಗ ಸಪೋಸ್ ದೊಡ್ಡವ್ರನ್ನ ಯಾರೋ ಸಿಂಗರು, ಯಾರು ಒಂದ್ ಬೇಡ, ದೊಡ್ಡವ್ರು ಯಾರೋ ಸಿಂಗರ್ ಕರ್ಕೊಂಡ್ ಬರ್ತೀವಿ ಅಂದ್ರೆ ಅದ್ರಲ್ಲಿ ಕೆಲವ್ರಿಗೆ ಮಾತ್ರ ನಮಗೆ ರೇಟ್ ಸಿಗತ್ತೆ, ಎಲ್ಲರಿಗೂ ರೇಟ್ ಸಿಗಲ್ಲ. ಬಟ್ ಆದ್ರೆ ರೇಟ್ ಮಾತ್ರ ಎಲ್ಲಾರ್ದು ಒಂದೇ ಇದೆ. ಸೊ ಅದನ್ನ ಕರ್ಕೊಂಬಂದ್ರೆ ನಮ್ಗೆ ಇಲ್ಲಿ ಈ ಕಡೆ ರೈಟ್ ಸಿಗತ್ತಾ ಅನ್ನೋದು ಟೆನ್ಷನ್. ಈ ಕಡೆ ನಾವು ಹೊಸಬ್ರನ್ನ ಕರ್ಕೊಂಡ್ ಬರ್ತೀವಿ ಅಥವಾ ಅದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿಗೆ ಯಾರು ಕರ್ಕೊಂಡ್ ಬರ್ತೀವಿ ಅಂದ್ರೆ ಅದಕ್ಕೆ ರೈಟ್ಸ್ ಕೊಡಲ್ಲ ಅಂತಾರೆ. ಅದಕ್ಕೆ ಏನಾಗತ್ತೆ, ಬೇಡ ಟೆನ್ಷನ್, ಹಾಡ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಅವಾಗ್ಲೂ ಹೇಗೆ ನಾವು ಕಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಚೆನ್ನಾಗಿದ್ರೆ ಎಲ್ಲ ತಾನೇ ಕೂಡ್ಕೊಳ್ಳುತ್ತೆ ಅಂತ ನಾವು ಅವಾಗ ಏನು ಅನ್ಕೊಂಡಿರ್ಲಿಲ್ಲ. ಯಾರ್ಯಾರು ಬಂದು ಕೈ ಜೋಡಿಸ್ತಾರೆ ಏನು ಐಡಿಯಾ ಇರಲಿಲ್ಲ ನಮ್ಗೆ. ನಾವು ಬರೀ ಒಂದು ಕಂಟೆಂಟ್ ಮಾತ್ರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದಕ್ಕೆ ಕಾಟೇರ, ಕ್ರಾಂತಿ ಎಲ್ಲ ದೊಡ್ಡ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ ಮಾಡಿರುವಂತ ನಮ್ಮ ಕಾಟೇರ ಅಲ್ಲ ಕ್ರಾಂತಿ, ಸೊ ದೊಡ್ಡ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ ಮಾಡಿರುವಂತ ನಮ್ಮ ಗಂಗಾಧರ್ ಸರ್, ದೀಪಕ್ ಗಂಗಾಧರ್ ಸರ್ ಆಕ್ಚುಲಿ ಕೈ ಜೋಡಿಸಿದ್ರು. ಥ್ಯಾಂಕ್ಸ್ ಅ ಲಾಟ್ ಸರ್. ಇದು ನಮಗೆ ಒಂಥರ ಆನೆ ಬಲ ಬಂದಂಗೆ ಆಯ್ತು ನಮಗೆ. ಆಕ್ಚುಲಿ ಇದನ್ನೇ ನಾವು ಕಾಯ್ತಿದ್ವಿ. ಅಂದ್ರೆ ಈ ತರದೊಂದು ನಮ್ಗೆ ಸ್ಟ್ರೆಂತ್ ಇದ್ರೇನೆ ನಮಗೂ ಹೇಳ್ಕೊಳಕ್ ಸಾಧ್ಯ. ನಾವು ಬರ್ತಾ ಇದೀವಿ ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜನಕ್ಕೆ ತಲುಪಬೇಕು ಅಂದ್ರೆ ಇಂಥದ್ದೊಂದು ಕೈ ಜೋಡಿಸಿದಾಗ್ಲೇನೆ ನಮ್ಮ ಮೇಲೆ ಯಾರೋ ನಂಬಿಕೆ ಇಟ್ಟು ಬರ್ತಿದ್ದಾರೆ ಅಂದಾಗ, ಅವಾಗ ಈ ತರ ದೊಡ್ಡವ್ರು ಬಂದಿದ್ದಾರೆ ಅಂದಾಗ್ಲೇ ಜನರು ನಂಬ್ತಾರೆ. ಏನು ಹೇಗೆ ಏನೋ ಬರ್ತಾ ಇದೆ ಅಟ್ಲೀಸ್ಟ್ ಅಂತ ಒಂದಷ್ಟು ಗೊತ್ತಾಗುತ್ತೆ. ಇನ್ನು ಮ್ಯೂಸಿಕ್ ವೈಸ್ ನಾನು ಹೇಳ್ಬೇಕು ಅಂದ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನಾವು ಒಂಥರ ಈ ತೆಲುಗು ಸಿನಿಮಾ ಆಗ್ಲಿ, ಮಲಯಾಳಂ ಸಿನಿಮಾಗಳಾಗ್ಲಿ, ಇಲ್ಲ ತಮಿಳಾಗ್ಲಿ, ಏನ್ ಔಟ್ಪುಟ್ ಅಲ್ಲಿ ಏನ್ ಕ್ವಾಲಿಟಿ ಬರ್ತಿದೆ 100% ಅದೇ ತರನೇ ನಾವು ಅಚೀವ್ ಮಾಡಿದೀವಿ. ಅಂಡ್ ನಿಮಗೆ ಸಿಂಗಿಂಗ್ ವೈಸ್ ಎಲ್ಲ ಹೇಳ್ದಂಗೆ ಹೊಸ ಸಿಂಗರ್ಸ್ನೇ ಇದು ಮಾಡಿದೀವಿ. ಲಿರಿಕ್ಸ್ ಪಾಪ ಕೆಲವು ಅವರೇ ಬರ್ದಿದ್ದಾರೆ, ಆಲ್ಮೋಸ್ಟ್ ಅವರು ಒಂದಷ್ಟು ಬರ್ದಿದ್ದಾರೆ. ಇನ್ನೊಬ್ರು ಯಾರದು ಲಿರಿಕ್ಸ್ ನಂಬರ್ದು ಸಂಘರ್ಷ ಅಂತ, ಅದು ನಮ್ಮ ಪ್ರದೀಪ್ ಕಡೆಯವರೇ ಅವರೇ ಇದು ಮಾಡಿದ್ದು. ಅಂಡ್ ಇಷ್ಟೇ. ಇನ್ನು ನನ್ನ ಕೆಲಸ ಮಾತಾಡೋದಲ್ಲ, ಆದ್ರೂ ಇಷ್ಟೊತ್ತು ಮಾತಾಡಿದೆ. ಬಟ್ ಆದ್ರೂ ಹೌದು, ಖಂಡಿತ ತುಂಬಾ ಒಳ್ಳೆ ರೇಟ್ ಸಿಕ್ಕಿದೆ. ನಾನು ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ಎಷ್ಟೋ ಜನಕ್ಕೆ ಆಕ್ಚುಲಿ ಇವತ್ತಿನ ಕರೆಂಟ್ ಕರೆಂಟ್ ಸಿನಾರಿಯೋ ಅಲ್ಲಿ ಆಕ್ಚುಲಿ ತುಂಬಾ ಜನಕ್ಕೆ ಸಿಗದೇ ಇರೋ ರೇಟ್ ನಮಗೆ ಸಿಕ್ಕಿದೆ. ಅಷ್ಟು ಅಂತೂ ನಾನು ಹೇಳ್ಬೋದು. ಯಾವ್ದು ಎಷ್ಟು ಅಂತ ಮಾತ್ರ ಕೇಳ್ಬೇಡಿ. ಬಟ್ ಯಾರಿಗೂ ಸಿಗದೇ ಇರೋ ಅಷ್ಟು ಅಂತೂ ತುಂಬಾ ಖುಷಿ ಇದೆ ನಮ್ಗೆ. ಆಕ್ಚುಲಿ ನಮ್ಗೆ ನಂಬಿಕೆ ಇರ್ಲಿಲ್ಲ ಅಷ್ಟು ಬರುತ್ತೋ ಇಲ್ವೋ ಅಂತ. ನಮ್ಮ ಸಿಂಗರ್ಸ್ಗಳಾಗ್ಲಿ, ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ, ಹಾಗೂ ಇನ್ನೊಬ್ರು ನಾನು ಅಪ್ಸ್ಕೊಳ್ಳೇಬೇಕು. 5.1 ಮಿಕ್ಸಿಂಗ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಡಾಲ್ಬಿ ಆಗಲಿ, ಡಾಲ್ಬಿ ಅಲ್ಲ, ನಮ್ಮ 7.1 ಮಿಕ್ಸಿಂಗ್ ಅಂತ ಏನು ಮಾಡ್ತೀವಿ, ಅದಕ್ಕೆ ಕೃತಿಕ್ ಅಂತ ನಮಗೆ ಇನ್ನೊಬ್ರು ಮಿಕ್ಸಿಂಗ್ ಮಾಡಿಕೊಟ್ರು. ಅವ್ರು ಯೂಶಲಿ ತುಂಬ ಮಾಡ್ತಾ ಇರ್ತಾರೆ, ಬೇರೆ ಸುಮಾರು ಸಿನಿಮಾಗಳು, ಚಿಕ್ಕದು ದೊಡ್ಡದು ಮೀಡಿಯಂ ಎಲ್ಲ ಮಾಡ್ತಿರ್ತಾರೆ. ಬಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅವರು ಖುಷಿಪಟ್ಟು ಅವ್ರ ಇಂಟ್ರೆಸ್ಟ್ ತೊಗೊಂಡು ಮಾಡಿಕೊಟ್ರು. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ನಮ್ಮ ಎಂಟರ್ ಟೀಮ್ ನೀವು ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಆಕ್ಚುಲಿ ಅವ್ರ ಏನ್ ಹೇಳ್ತೀರಾ ಬೇರೆ ಅವ್ರ ಪ್ರಾಜೆಕ್ಟ್ಸ್ಗಳದ್ದು ಏನೇ ನಡೀತಿದ್ರು ಕೂಡ ಸೈಡಿಗೆ ಎತ್ತಿಟ್ಟು ಈ ಪ್ರಾಜೆಕ್ಟ್ ಅಂತ ಬಂದಾಗ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವರೇನೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಏನು ಹೇಗೆ ಎಲ್ಲ ಅವರವರೇ ಫಾಲೋ ಅಪ್ ಮಾಡಿಕೊಂಡು ತುಂಬಾ ಇದಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಸೆಕೆಂಡ್ ಇನ್ನು ನಮ್ಮ ಸಿಂಗರ್ಸ್ಗೆ ಆಕ್ಚುಲಿ ಇಲ್ಲಿ ವಿನಯ್ ಅಂತ ಅವಾಗ ಆಕ್ಚುಲಿ ಮಾತಾಡಕ್ ಆಗ್ಲಿಲ್ಲ ಅವ್ರಿಗೆ. ಎರಡೇ ಮಾತಾಡ್ಬಿಡ್ತಾರೆ ಅವರು. 2 ನಿಮಿಷ ಮುಗಿತು ಬೇಗ ಬೀಳ್ತಾರೆ. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಅಂತ, ಸಿಂಗರು. ಈ ಸಾಂಗ್ ಆ್ಯಕ್ಚುಲಿ ನಾವು ರೆಕಾರ್ಡ್ ಮಾಡಿದ್ದು 3 ವರ್ಷದ ಹಿಂದೆ. 3 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು. 21 ಲಾಕ್ಡೌನ್ ಆದ ತಕ್ಷಣ, ಸೆಕೆಂಡ್ ಲಾಕ್ಡೌನ್ ಆದ ತಕ್ಷಣ ನಾನು ಆ್ಯಕ್ಚುಲಿ ನಮ್ಮೂರು ಶೃಂಗೇರಿ, ಸೊ ನಾನು ಲಾಕ್ಡೌನಲ್ಲಿ ಊರಲ್ಲಿದ್ದೆ. ಸೊ ಲಾಕ್ಡೌನ್ ಬಿಟ್ಟು ಓಪನ್ ಆಗಿ ಜಸ್ಟ್ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಡೇನೇ ಈ ಸಾಂಗ್ ರೆಕಾರ್ಡ್ ಮಾಡಿ. ಲಾಕ್ಡೌನಲ್ಲಿ ಫುಲ್ಲು ಇವರು ಟ್ರ್ಯಾಕ್ ಕಳಿಸಿದ್ರು, ನಾನು ಟ್ರ್ಯಾಕ್ ಕೇಳಿಕೊಂಡು ತುಂಬ ಚೆನ್ನಾಗಿತ್ತು ಸಾಂಗ್ ಅಂತ ಹೇಳಿ ಸಾಂಗ್ ಕೇಳ್ಕೊಂಡು ಕಲ್ತ್ಕೊಂಡು ಲಾಕ್ಡೌನ್ ಓಪನ್ ಆದ ತಕ್ಷಣ ಫಸ್ಟ್ ಡೇನೇ ಸ್ಟುಡಿಯೋ ರೆಕಾರ್ಡ್ ಮಾಡಿ. ಸೊ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಪ್ರೊಡಕ್ಷನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಸಿಂಗಿಂಗು ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಟೆಕ್ನಿಕಲ್ ಪ್ರೊಸೆಸ್ಸು, ಕ್ರಿಯೇಟಿವ್ ಪ್ರೊಸೆಸ್ ಎಲ್ಲದೂ ತುಂಬ ಚೆನ್ನಾಗಿ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಸೆಪ್ಟೆಂಬರ್ 20th ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ನಿಮ್ಮ ರಿವ್ಯೂಸ್ನ ಏನಿದೆ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಮಯ್. ನಾನು ಅಪೂರ್ವ ಅಕ್ಕ ತಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಫಿಲಮಲ್ಲಿ. ಎಲ್ಲರೂ ಪ್ಲೀಸ್ ನೋಡಿ ಫಿಲಮ್ನ. ಶೂಟಿಂಗ್ ಎಲ್ಲ ಸಕ್ಕತ್ತಾಗಿತ್ತು. ಮತ್ತೆ ಮೌಲ್ಯ ಅಕ್ಕ ಜೊತೆ ಫುಲ್ ಫನ್ ಮಾಡಿದೆ, ಆಟ ಆಡಿದೆ. ಶೂಟಿಂಗ್ ಟೈಮಲ್ಲಿ ಸಕ್ಕತ್ತಾಗಿತ್ತು. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾಡಿರೋದು ಒಂದು ಚಿಕ್ಕ ಕ್ಯಾರೆಕ್ಟರ್ ಇರ್ಬೋದು, ಆದರೆ ಈಕ್ವಲ್ ರೆಸ್ಪೆಕ್ಟ್ ಆ್ಯಂಡ್ ನಂಗೆ ಫ್ಯಾಮಿಲಿ ಥರನೇ ಆಗೋಗಿದೆ ಇಡೀ ಟೀಮ್. ಸೊ ಧ್ರುವ ತಾರೆ ಪರಿವರ್ತನೆ ಅವ್ರ ಲೈಫಲ್ಲಿ ಮಾತ್ರ ಅಲ್ಲ, ಅದನ್ನು ನೋಡೋ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಪರಿವರ್ತನೆ ತರಲಿ ಅಂತ ಕೇಳ್ತಾ, ಸೆಪ್ಟೆಂಬರ್ 20ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ಎಲ್ಲ ಸಿನಿಮಾನೂ ಎನ್ಕರೇಜ್ ಮಾಡಿ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂಗೀತಾ ನಾರಾಯಣ್ ಅಂತ, ಹಾಗೆ ನನ್ನ ಪಾತ್ರದ ಹೆಸರು ಸಂಯಮ ಅಂತ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಿದ್ದೀರಾ, ಸೊ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಕಡಿಮೆ ಸಮಯ ಬಂದು ಹೋಗುತ್ತೆ. ಅದೇನಂತ ನಾನು ಇವಾಗ ಹೇಳಿದ್ರೆ ಇಲ್ಲೇ ಎಲ್ಲ ರಿವೀಲ್ ಆಗುತ್ತೆ, ಸೊ ಅದನ್ನೇನು ಹೇಳೋದಕ್ಕೆ ಹೋಗಲ್ಲ. ಆ್ಯಂಡ್ ಸೆಪ್ಟೆಂಬರ್ 20th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಮೌಲ್ಯ ಆ್ಯಂಡ್ ಪ್ರತೀಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹೆಸರು ಶಿವರುದ್ರಪ್ಪ, ನಾನು ಪ್ರತೀಕ್ ಕ್ಲಾಸ್ಮೇಟ್. ಹಾಗಾಗಿ ಅವನು ಫಿಲಮ್ ತೆಗಿಬೇಕು ಹಾಗೆ ಅಂತ ಹೇಳ್ತಾ ಇರ್ತದ, ಆಗ ಸ್ಕೂಲ್ ಮೇಟ್ ಟೈಮಲ್ಲಿ. ಹಾಗಾಗಿ ನಾನು ಬಿಸ್ನೆಸ್ ಮೈಸೂರಲ್ಲಿ, ಹಾಗಾಗಿ ಇವನು ಹೇಳ್ತಾ ಇದ್ದ ನನಗೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಈ ಥರ ಇದೆಲ್ಲ ಮಾಡೋ ಚಿಕ್ಕದಾಗಿ ಅಂತ ಹೇಳ್ತಾ ಇದ್ದ. ಹಾಗೆ ನಾನು ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೆ. ದೊಡ್ಡದಾಗಲಿ ಅಂತ ದೇವ್ರ ಕೇಳ್ಕೊತೀನಿ, ಚೆನ್ನಾಗಿ ಇದಾಗಲಿ ಅಂತ. ನೆಕ್ಸ್ಟ್ ಮಂತ್ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ ಮೂವಿ. ಆಲ್ ದಿ ಬೆಸ್ಟ್. ಹೆಸರು ಚಂದನ್ ಬಿ ನಾಯಕ್ ಅಂತ, AKA ಜಿ ಚಾನ್. ಎಲ್ಲರೂ ಹಾಗೆ ಕರೆದು ಚಿಕ್ಕ ವಯಸ್ಸಿಂದ ಕೂತ್ಕೊಂಡ್ಬಿಟ್ಟಿದೆ ಹೆಸರು. ನಾನು ಆ್ಯಕ್ಚುಲಿ BSc ಅಗ್ರಿಕಲ್ಚರ್ ಗ್ರ್ಯಾಜುಯೇಟು. ಕಾಲೇಜಲ್ಲಿ ಓದ್ತಾನೆ ಶಾರ್ಟ್ ಫಿಲ್ಮ್ಸ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ಮಾಡ್ತಾ ಇದ್ದೋ. ಕಾಲೇಜಲ್ಲಿ ಚಿಕ್ಕ ಟೀಮ್ ಎಲ್ಲ ಸೇರಿಕೊಂಡು ಒಂದು 4-5 ಶಾರ್ಟ್ ಫಿಲ್ಮ್ ಮಾಡಿದೋ. ಒಂದು ತುಂಬ ವೈರಲ್ ಹೋಯಿತು, ಆಲ್ಮೋಸ್ಟ್ 1 million ತನಕ ರೀಚ್ ಆಗಿ ಬೆಸ್ಟ್ ಸೌತ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಅಂತ ಬಂತು. ಆವಾಗಿಂದ ಇಂಟ್ರೆಸ್ಟ್ ಜಾಸ್ತಿಯಾಗಿ ಐ ಸ್ಟಾರ್ಟೆಡ್ ಫೋಟೋಗ್ರಫಿಯಿಂದ ವಿಡಿಯೋಗ್ರಫಿ, ಅಲ್ಲಿಂದ ಸಿನಿಮ್ಯಾಟೋಗ್ರಫಿ. ಆಮೇಲೆ ಶಾರ್ಟ್ ಫಿಲ್ಮ್ಸೇ ನಮ್ಮ ಜೀವನ. ಫುಲ್ಲು ರೂಮಲ್ಲಿ ಕೂತ್ಕೋ, ಸ್ಕ್ರಿಪ್ಟ್ ಬರೀ, ಶಾರ್ಟ್ ಫಿಲ್ಮ್ ಮಾಡು, ಯಾವ್ದಾದ್ರು ಚಾನಲಿಗೆ ಮಾರು, ಮತ್ತೆ ಬಂದಿದ್ದ ದುಡ್ಡಲ್ಲಿ ಇನ್ನೊಂದು ಶಾರ್ಟ್ ಫಿಲ್ಮ್, ಈ ಥರ ಮಾಡ್ಕೊಂಡಿದ್ದೆ. ಆಮೇಲೆ ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ವೀಡಿಯೋಸ್ ಮಾಡಿಕೊಡ್ತಿದ್ದೆ. ಆವಾಗ ನಂಗೆ ಸರ್ ಸಿಕ್ಕಿದ್ದು. ಆ್ಯಕ್ಚುಲಿ ಮೆಸೇಜ್ ಮಾಡಿದೆ, ಸರ್ ಐ ವುಡ್ ಲೈಕ್ ಟು ವರ್ಕ್ ವಿತ್ ಯು ಅಂತ. ಸರ್ ಅಂದರು ಬನ್ನಿ ಒಂದು ಮಾತಾಡೋಣ. ಒಂದೇ ಮೀಟಿಂಗಲ್ಲಿ ವಿವರ್ ಸೋ ಅಂದರೆ ನಮ್ಮ ಸಿಂಕ್ ಚೆನ್ನಾಗಿತ್ತು. ನಾನು ಅವ್ರದ್ದು ಸ್ಕಿಟ್ಸ್ ಮಾಡ್ತಿದ್ರು ಯೂಟ್ಯೂಬಲ್ಲಿ. ಆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿಕೊಡ್ತಿದ್ದೆ. ಆಮೇಲೆ ಚಂದನ್, ನಿಂಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೀಯಾ,
ನೋಡು ಈ ಥರ ಒಂದು ಆಪರ್ಚುನಿಟಿ ಇದೆ, ಒಂದು ಟ್ರಯಲ್ ಶೂಟ್ ಮಾಡೋಣ ಅಂತ ಒಂದು ಸಾಂಗ್ ಶೂಟ್ ಮಾಡ್ದು. ಅದು ಕೂಡ ತುಂಬ ಚೆನ್ನಾಗಿ ಬಂತು, ಸರಿಗೂ ತುಂಬ ಇಷ್ಟ ಆಯಿತು. ಒಂದೇ ಮಾತು, ಚಂದನ್ ಬಾ, ನಿನ್ಗೇನೇ ಇದ್ರು ಈಗ ನಾನು ಏನೇ ಸಿನಿಮ್ಯಾಟೋಗ್ರಫಿ ಮಾಡಿದ್ದೀನಿ ಅಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಪ್ರತೀಕ್ ಸರ್. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ತಪ್ಪು ಮಾಡಿದ್ರು, ಏನೇ ಪ್ರಾಬ್ಲಮ್ ಆದ್ರೂ ಪ್ರತಿಯೊಂದೂ ಚಂದನ್ ಫ್ರೇಮಿಂಗ್ ಹಿಂಗಿರಬೇಕು, ಫ್ರೇಮ್ಸ್ ಇಷ್ಟಿರಲಿ, ಏನು ISO ಅಪರ್ಚರ್ ಏನೇನಿದೆ ಕಂಪ್ಲೀಟ್ ಈಸ್ ಆಲ್ರೌಂಡರ್. ಎನಿವೇಸ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಇಲ್ವೇ ಇಲ್ಲ, ಎಲ್ಲನೂ ಅವರೇ ಹೇಳ್ಕೊಟ್ಟು ಮಾಡಿಸಿರೋದು. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇಲ್ಲಿ ಬಂದಿರೋಂಥ ಡಿಜಿಟಲ್ ಮೀಡಿಯಾ ಹಾಗೆ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾದ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಭರತ್ ಅಂತ. ನಾನು 2016ರಿಂದ 12 ಫಿಲಮ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಹಾಗೆಯೇ ಒಂದು 3 ಫಿಲಮ್ಗೆ ಡೈಲಾಗ್ ರೈಟರಾಗೂ ಮಾಡಿದ್ದೀನಿ. ಬಟ್ ಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಇಷ್ಟು ವರ್ಷ ಜರ್ನಿನಲ್ಲಿ ಧ್ರುವತಾರನೇ ಒಂದು ನನ್ನ ಲೈಫಲ್ಲೇ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಏನಕ್ಕಂದರೆ ಪ್ರತಿಯೊಂದು ಸ್ಕ್ರಿಪ್ಟಿಂದ ಹಿಡಿದು ಶೂಟಿಂಗಲ್ಲಾಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನಲ್ಲಾಗಿರ್ಬೋದು, ಮ್ಯೂಸಿಕ್ ಎಲ್ಲ ಕಡೆನೂ ಪರ್ಫೆಕ್ಟಾಗಿ ಏನೂ ಎರರ್ಸ್ ಇಲ್ಲದೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಿರೋವಂಥ ಫಿಲಮ್ ನನಗೆ ಇದೇನೆ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಬರ್ತಿತ್ತು, ಬೇರೆ ಫಿಲಮ್ಸ್ಗೆ ಹೋಗಬೇಕಾಗಿತ್ತು, ಅಲ್ಲೆಲ್ಲ ಹೋಗಿ ವಾಪಸ್ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಏನಕ್ಕೆ ನನಗೆಲ್ಲೂ ಈ ಸಿನಿಮಾ ಆದಮೇಲೆ ನನಗೆ ಬೇರೆ ಕಡೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ ಅದು. ಸೊ ವಾಪಸ್ ಬರ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ ಸ್ಪೆಷಲಿ ನಮ್ಮ ಪ್ರತಿಯೊಬ್ಬ ಟೆಕ್ನಿಷಿಯನ್ಸೂ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಒಬ್ಬ ಆರ್ಟಿಸ್ಟಿಂದ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರವ್ರಿಗೂ ಅವರು ನಮ್ಮ ಸಿನಿಮಾ ಅಂದ್ಕೊಂಡು ಮಾಡಿದ್ರೆ ಸಿನಿಮಾ ಏನು ರೀಚ್ ಆಗುತ್ತೆ ಅದು ನಮ್ಮ ಸಿನಿಮಾನಲ್ಲಿ ಸಿಕ್ಕಿದೆ. ಎಲ್ಲರದು ಎಫರ್ಟ್ ಇದೆ. ಆ್ಯಂಡ್ ಧ್ರುವತಾರೆ ಒಂದು ತಕ್ಕಡಿ ಆದರೆ ಆ ತಕ್ಕಡಿಲಿ ನಾವೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಪ್ರತೀಕ್ ಅವ್ರು ತೂಗ್ತಾರೆ. ಅಷ್ಟು ಎಫರ್ಟ್ ಅವ್ರ ಕಡೆ ಇದೆ. ಅದೃಷ್ಟ ಮಾಡಿದ್ದೀನಿ ಈ ಫಿಲಮಲ್ಲಿ ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಈ ಫಿಲಮ್ ರೆಫರ್ ಮಾಡಿದಂಥ ನಮ್ಮ ಲಿರಿಕಲ್ ವಿಡಿಯೋಸ್ ಮಾಡಿರೋ ಭಾರ್ಗವ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತೀಕ್ ಅವ್ರಿಗೂ ಅಷ್ಟೇ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಎಲ್ಲರೂ ಬಂದು ಸೆಪ್ಟೆಂಬರ್ 20 ಥಿಯೇಟರಲ್ಲಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಯಾರು ಡಿಸಪಾಯಿಂಟ್ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.